ನಮಸ್ತೆ ಎಲ್ಲರಿಗೂ. ಇಲ್ಲಿ 3 ಸ್ಟೋನ್ ಇದೆ. ಮೊದಲನೇದು ಬ್ರೌನಿಶ್ ಅಲ್ಲಿ ಇದೆ, ಲೈಟ್ ಬ್ರೌನ್ ತರ. ಎರಡನೇದು ಬ್ಲೂ ಇದೆ. ಮೂರನೇದು ಕ್ರಿಸ್ಟಲ್ ವೈಟ್ ಇದೆ. ಸೊ ಇದ್ ಮೂರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ನಿಮ್ಮ ವಾರದ ರೀಡಿಂಗ್ ನಿಮ್ಗೆ ಏನ್ ಹೇಳಲಿಕ್ಕೆ ಬಯಸ್ತಾ ಇದೆ ನೋಡುವ. ಬೇಕು ಅಂದ್ರೆ ಮೂರನ್ನು ಕೂಡ ಆಯ್ಕೆ ಮಾಡ್ಕೊಳ್ಳಿ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಓಕೆ, ಬನ್ನಿ ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ನೋಡೋಣ ಈ ವಾರ ಹೇಗೋಗುತ್ತೆ ಅಂತ. ಓಕೆ, ಮೊದಲನೇದು ಈ ವಾರ ತುಂಬಾ ಪವರ್ಫುಲ್ ಆಗಿ ಇರ್ತೀರಾ, ಸ್ಟ್ರೆಂತ್ ಅಲ್ಲಿ ಇರ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಹಾರ್ಟ್ ತುಂಬಾ ಪಾಸಿಟಿವ್ ಆಗಿ ಯೋಚನೆ ಮಾಡುತ್ತೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ವಾರ ನೀವು ನಿಮ್ಗೆ ದೇವರ ಆಶೀರ್ವಾದ ಇದೆ ಅನ್ನೋದನ್ನ ಖಚಿತಪಡಿಸ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಇಷ್ಟು ದಿನ ಎಲ್ಲೋ ಒಂದ್ ಕಡೆ ಡೌಟ್ ಇತ್ತು ನಿಮ್ಮ ಅದೃಷ್ಟದ ಮೇಲೆ, ನಿಮ್ಮ ಫಾರ್ಚೂನ್ ಡೆಸ್ಟಿನಿ ಏನಿದೆ, ಇದು ಯಾವುದು ನಂಗೆ ಆಗ್ಬರೋದಿಲ್ಲ, ನಾನು ಅನ್ಕೊಂಡಂಗೆ ಏನು ಇರೋದಿಲ್ಲ, ನಾನು ಅನ್ಕೊಂಡಂಗೆ ಯಾವುದು ಜೀವನ ನಡೆಯೋದಿಲ್ಲ, ನನ್ನ ಲೈಫ್ ಇಷ್ಟೇನೆ ಅನ್ನುವಂಥ ರೀತಿಲಿ ಯೋಚನೆ ಮಾಡ್ತಿದ್ರಿ. ಬಟ್ ಈ ವಾರ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗತ್ತೆ, ನನ್ನ ಜೀವನದಲ್ಲಿ ದೈವದ ನಿರ್ಧಾರ ತುಂಬಾನೇ ಇದೆ, ದೈವ ನನ್ನ ಜೀವನದಲ್ಲಿ ತುಂಬಾನೇ ಪಾಸಿಟಿವಿಟಿನ ತಂದ್ಕೊಟ್ಟಿದ್ದೆ, ಅದೃಷ್ಟ ನನ್ನ ಕಡೆ ಇದೆ, ಅದೃಷ್ಟದ ಆಟ ಬಾಕಿ ಇದೆ, ಇಷ್ಟು ದಿನ ನನ್ನ ಕರ್ಮದ ಆಟ ನಡೀತು, ಇನ್ಮೇಲೆ ನನ್ನ ಅದೃಷ್ಟದ ಆಟ ನಡೆಯುತ್ತೆ ಅಂತ ನೀವು ಡಿಸೈಡ್ ಮಾಡ್ತೀರಾ. ಜೊತೆಗೆ ತಿಳ್ಕೊಳ್ತೀರಾ, ವೆರಿ ಇಂಪಾರ್ಟೆಂಟ್ ಲೆಸನ್ ಒಂದು ನಿಮ್ಗೆ. ಪಾಸಿಟಿವಿಟಿ ಅಂದ್ರೆ ಏನು, ನ್ಯಾಯ ಧರ್ಮ ಸತ್ಯ ಅಥವಾ ಭಗವಂತನ ಆಶೀರ್ವಾದ ಇದೆ ಅಂದ್ರೆ ಅವರ ಲೈಫು ಹೇಗಿರುತ್ತೆ, ಯಾವ ರೀತಿಲಿ ಅದು ಮುಂದುವರಿಯುತ್ತೆ, ಇದನ್ನೆಲ್ಲ ತಿಳ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿ ಬದಲಾಗತ್ತೆ ನಿಮ್ಮ ಈ ಲೈಫ್ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಇಂಟ್ಯೂಷನ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಇಷ್ಟ ದಿನ ಕೆಲಸ ಮಾಡ್ತಿರ್ಲಿಲ್ವಾ ಅಂತ ಯಾರೋ ಕೇಳ್ತಿದ್ದಾರೆ, ಮಾಡ್ತಿರ್ಲಿಲ್ಲ, ಸರಿಯಾದ ದಿಕ್ಕಿನಲ್ಲಿ ಮಾಡ್ತಿರ್ಲಿಲ್ಲ ಅನ್ನುವಂಥದ್ದು ಇದೆ. ಒಂದು ರೈಟ್ ಡೈರೆಕ್ಷನ್ ಅನ್ನ ಚೂಸ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಧನುಸು ರಾಶಿ ತುಂಬಾ ಇಂಪಾರ್ಟೆಂಟ್ ಅಂತ ಕೂಡ ಅನ್ನಿಸ್ತಾ ಇದೆ ನಂಗೆ. ಜೊತೆಗೆ ಬಹಳಷ್ಟು ನಿಮ್ಮೊಳಗಿನ ಬೆಳಕು, ಒಂದು ಆಂತರ್ಯದ ಕರೆ ಅಂತ ಹೇಳ್ತಾರಲ್ಲ, ಅದನ್ನ ನೀವು ಕರೆಕ್ಟ್ ಆಗಿ ಚೂಸ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಇಲ್ಲಿ. ತುಂಬಾ ಇಂಪಾರ್ಟೆಂಟ್. ಕೆಲವು ಸತಿ ಕೆಲವು ಡೆಸ್ಟಿನಿ ನಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗುತ್ತೆ, ಅದು ನಮ್ಗೆ ಅರ್ಥನೇ ಆಗೋದಿಲ್ಲ, ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ, ಅದರಿಂದ ಹೊರಗೆ ಬರ್ತೀರಾ, ಒಂದು ಅವೇರ್ನೆಸ್ ಬರುತ್ತೆ, ಒಂದು ಬದಲಾವಣೆ ನಿಮ್ಮ ಜೀವನಕ್ಕೆ ಈ ವಾರ ಬರೋದ್ರಲ್ಲಿ ಇದೆ. ಈ ವಾರ ಅನ್ನೋದ್ಕಿಂತ ಮುಂದಿನ 6 ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ, ಸಾಕಷ್ಟು ಜರ್ನಿ ಮಾಡೋರಿದ್ದೀರಾ, ಸಾಕಷ್ಟು ಸಮಸ್ಯೆಯಿಂದ ಹೊರಗೆ ಬರೋದ್ರಲ್ಲಿ ಇದ್ದೀರಾ, ಸಾಕಷ್ಟು ನಿಮ್ಮ ಲೈಫ್ ಸ್ಟಕ್ ಆಗಿದೆ, ಮೂವ್ಮೆಂಟ್ ಇಲ್ಲ ಅನ್ನೋರಿಗೆ ನಿಮ್ಮ ಲೈಫು ರೈಟ್ ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಅನ್ನ ತಗೊಳ್ತಾ ಇದೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಮಸ್ಕ್ಯುಲಿನ್ ಗಾರ್ಡ್ ಅಂತ ಹೇಳುತ್ತೆ ಇದು ಅಂದ್ರೆ ಕುಲದೇವರು ಅಂತ ಕರಿತೀವಲ್ಲ, ಸೊ ಅದರ ಎನರ್ಜಿ ಹೇಳುತ್ತೆ. ನಿಮ್ಮ ಕುಲದೇವರು ಏನಿದ್ದಾರೆ ಅವರು ಸರಿಯಾದ ದಾರಿನ, ದಿಕ್ಕನ್ನ, ಮಾರ್ಗದರ್ಶನನ ನಿಮ್ಗೆ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೊ ಅವರ ಮಾರ್ಗದರ್ಶನ ಪಡೆಯುವಂಥದ್ದು ಅಥವಾ ನಿಮ್ಮ ಗುರುಗಳ ಅಥವಾ ನಿಮ್ಮ ಕುಲದೈವದ ಒಂದು ದರ್ಶನನ ಮಾಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಸೋಲಾರ್ ಎನರ್ಜಿ ಏನಿದೆ, ಅಂದ್ರೆ ಗ್ರಹಗತಿಗಳ ಎನರ್ಜಿ ಏನಿದೆ, ಅದು ಕೂಡ ನಿಮ್ಮ ಲೈಫಿಗೆ ಒಂದು ರಿದಮ್ ಅನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಒಂದು ಪಾಸಿಟಿವ್ ವೇಲಿ ನಿಮ್ಮ ಲೈಫ್ ಹೋಗುತ್ತೆ ಅನ್ನುವಂಥದ್ದು ಇದೆ. ಬಹಳಷ್ಟು ಜನ ಇಲ್ಲಿ ಒಂದು ಗಾಡಿ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ, ಸಾಕಷ್ಟು ಆಫರ್ ಬರುವಂತ ಸಾಧ್ಯತೆ ಇದೆ, ಕೆರಿಯರ್ ಅಲ್ಲೂ ಕೂಡ ಹೆಚ್ಚಿನ ಅನುಕೂಲನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ ಜೀವನಕ್ಕೆ ಜಸ್ಟಿಸ್ ಸಿಕ್ಕಿಲ್ಲ, ನ್ಯಾಯ ಸಿಕ್ಕಿಲ್ಲ ಅಂತ ಇದ್ರೆ ನ್ಯಾಯ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಬಹಳಷ್ಟು ಗೊಂದಲದಿಂದ, ನೆಗೆಟಿವಿಟಿಯಿಂದ ಪಾಸಿಟಿವಿಟಿ ಕಡೆಗೆ ನಿಮ್ಮ ಲೈಫ್ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ.
ಸೊ ಈ ಲೈಫ್ ಟೈಮ್ ಅನ್ನ ಎಂಜಾಯ್ ಮಾಡಿ. ಜೊತೆಗೆ ಡಿವೈನ್ ಕಡೆಯಿಂದ ನಿಮ್ಗೇನೋ ಒಂದು ಗಿಫ್ಟ್ ಕೂಡ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ಯಾರೋ ಗಿಫ್ಟ್ ಕೊಡ್ಬೇಕು, ಜೊತೆಗೆ ಎರಡು ನಿರ್ಧಾರಗಳು ಕ್ರಾಸ್ ರೋಡ್ ಅಲ್ಲಿ ನಿಂತಿರೋ ಹಾಗೆ ಆಗಿ ಯಾವುದೇ ಒಂದು ನಿರ್ಧಾರನ ತಗೊಳಕ್ ಆಗ್ದಿರಾ ಒದಾಡ್ತಾ ಇದ್ರೆ, ಸೊ ಒಂದು ಒಳ್ಳೆಯ ನಿರ್ಧಾರನ ನೀವು ತಗೊಳ್ತೀರಾ, ಒಂದು ರೈಟ್ ಡೈರೆಕ್ಷನ್ ಅನ್ನ ಚೂಸ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ, ಜೊತೆಗೆ ನೀವು ಒಂದಷ್ಟು ಜನರಿಗೆ ಗಿಫ್ಟ್ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ. ಸೊ ಟೋಟಲಿ ಒಂದು ನೆಗೆಟಿವ್ ಎನರ್ಜಿ ನಿಮ್ಮನ್ನ ಕಾಡ್ತಾ ಇತ್ತು, ಅಥವಾ ನಿಮ್ಗೆ ಮಾಡ್ಸಿರುವಂತಹ ಬ್ಲಾಕ್ ಮ್ಯಾಜಿಕ್ ಎನರ್ಜಿ ಇರಬಹುದು, ವಾಮಾಚಾರ ಇರಬಹುದು, ಎಲ್ಲವೂ ಕೂಡ ನಿಮ್ಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಬಂದಿರುವಂತದ್ದು. ನಿಮ್ಮ ಯಶಸ್ಸಿನ ನಾಗಾಲೋಟನ ಅವ್ರ ಕೈಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರು ನಿಮ್ಮ ಯಶಸ್ಸನ್ನ ತಡೆಯೋದಕ್ಕೆ ಏನ್ ಮಾಡ್ಬೋದಿತ್ತು ಅದೆಲ್ಲವನ್ನೂ ಮಾಡಿದ್ದಾರೆ. ನಿಮ್ಮ ಪ್ರಾಣ ಪಕ್ಷಿನ ಉಫ್ ಅಂತ ಊದಿ ಊದಿ ಅವ್ರಿಗೆ ಸಾಕಾಗಿ ಈಗ ಹೇಗೆ ದುಶ್ಯಾಸನ ತಾಯಿಯ ಸೀರೆನ ಸೆಳ್ದಿ ಸಾಕಾಗಿ ಕೊನೆಗೆ ಯುದ್ಧಕ್ಕೆ ಒಂದು ನಾಂದಿನ ಆಡ್ತಾರೆ. ಸೊ ತಾಯಿಯ ಶಾಪಕ್ಕೆ ಗುರಿ ಆಗ್ತಾರೆ. ಆ ರೀತಿ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಮಾಡಿದಂತ ಒಂದಷ್ಟು ಸಮಸ್ಯೆಗಳಿಗೆ ಈಗ ಅವರಿಗೆ ಒಂದು ಉರುಳಾಗಿ ಅದು ಬದಲಾಗಿದೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಒಂದು ಒಳ್ಳೆ ಗ್ರೂಪ್ ನಿಮ್ಗೆ ಸಹಾಯನ ಮಾಡುತ್ತೆ ಅನ್ನುವಂಥದ್ದು ಇದೆ. ನೋ ಮ್ಯಾಟರ್ ಹೌ ಸ್ಮಾಲ್ ಆರ್ ಬಿಗ್, ಸೊ ಒಂದಷ್ಟು ಯಶಸ್ಸನ್ನ ನೋಡ್ತೀರಾ ನೀವು ಅನ್ನುವಂಥದ್ದು ಇದೆ. ಜೊತೆಗೆ ಅನ್ಯ ಧರ್ಮೀಯರು ನಿಮ್ಮ ಮೇಲೆ ಮಾಡಿರುವಂತಹ ಪ್ರಯೋಗಗಳನ್ನ ಸ್ವಲ್ಪ ತಗ್ಗಿಸ್ಕೊಳ್ಳಿ, ಅದು ನಿಮ್ಗೆ ಜಾಸ್ತಿ ಎಫೆಕ್ಟ್ ಮಾಡ್ತಿದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಸಾಕಷ್ಟು ಹೆಣ್ಣು ಮಕ್ಕಳ ವಿಚಾರದಲ್ಲಿ, ಎಸ್ಪೆಷಲಿ ಇದನ್ನ ಯಾರಾದ್ರೂ ಹೆಣ್ಮಕ್ಳು ನೋಡ್ತಾ ಇದ್ರೆ ತುಂಬಾ ಸಫರ್ ಮಾಡಿದೀರಾ. ಸೊ ಆ ಟೈಮ್ ಮುಗೀತು ಇವಾಗ, ಈಗ ಏನಿದ್ರು ಯಶಸ್ಸನ್ನ ನೋಡುವಂತ ಸಮಯ ಬಂದಿದೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಕೆರಿಯರ್ ವಿಚಾರದಲ್ಲಿ ಗ್ರೋತ್ನ ನೋಡ್ತೀರಾ, ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ಸಾಕಷ್ಟು ವಿಚಾರಗಳಲ್ಲಿ ಗೊಂದಲ ಏನಿತ್ತು ಆ ಗೊಂದಲಗಳೆಲ್ಲವೂ ಕೂಡ ನಿವಾರಣೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಪಾಸಿಟಿವ್ ಆಗಿ ಈ ವಾರ ನಿಮ್ಮ ಜೀವನದಲ್ಲಿ ದೇವರು ನಿರ್ಧಾರ ಮಾಡಿರೋ ಹಾಗೆ ಬದಲಾವಣೆ ಅನ್ನೋದು ಬರ್ತಾ ಇದೆ. ಆ ಬದಲಾವಣೆನ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಳ್ಬೇಕಾದಂತ ಅಗತ್ಯ ಅನಿವಾರ್ಯತೆ ಇದೆ. ನೀವು ಅಳವಡಿಸ್ಕೊಳ್ಳಿ ಬಿಡಿ, ನೀವು ನಂಬಿ ಬಿಡಿ, ಈ ವಾರದಿಂದ ಈ ವರ್ಷದಿಂದ ನಿಮ್ಮ ಜೀವನದ ಗಾಡಿಯ ಕಂಟ್ರೋಲ್ ದೈವದ ಕೈಲಿ ಇರುತ್ತೆ. ನಿಮ್ಮ ಜೀವನದ ಸರಿಗಮಪಾನ ಆ ದೈವ ನುಡಿಸುತ್ತೆ, ಅದು ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಸ್, ಡೆಫಿನೆಟ್ಲಿ ಒಂದು ಟವರ್ ಮೂಮೆಂಟ್ ಬರೋದ್ರಲ್ಲಿ ಇದೆ. ಸಾಕಷ್ಟು ಗೊಂದಲಗಳು ಇದೆ, ಸಾಕಷ್ಟು ಸಮಸ್ಯೆಗಳು ಇದೆ. ಜೊತೆಗೆ ಫ್ಯಾಮಿಲಿ ವಿಚಾರದಲ್ಲಿ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ, ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆನೂ ಇದೆ. ಮತ್ತೆ ಕೆಲವರಿಗೆ ಅರೇಂಜ್ ಮ್ಯಾರೇಜ್, ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಆರೋಗ್ಯದ ಕಡೆ ಕೆಲವರಿಗೆ ಸ್ವಲ್ಪ ಗಮನನ ಕೊಡಿ, ಹೆಚ್ಚು ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಸಡನ್ ಆಗಿ ಯಶಸ್ಸು ನೋಡುವಂಥದ್ದು, ಸಡನ್ ಆಗಿ ದುಡ್ಡು ಬರುವಂಥದ್ದು, ಸಡನ್ ಆಗಿ ಮನೆ ಕಟ್ಟುವಂಥದ್ದು ಅಥವಾ ಮನೆ ಕೊಂಡುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗಿ ಒಳ್ಳೆ ಫ್ರೆಂಡ್ಶಿಪ್ ಅಥವಾ ಪಾರ್ಟ್ನರ್ಶಿಪ್ ರಿಲೇಶನ್ಶಿಪ್ ಶುರು ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಡೆಫಿನೆಟ್ಲಿ ಫ್ಯಾಮಿಲಿ ವಿಚಾರದಲ್ಲಿ ಯಾರೋ ನಿಮ್ಗೆ ಮೋಸ ಮಾಡ್ತಿದ್ದಾರೆ, ಅದ್ರ ಕಡೆ ಕೂಡ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ನಿಮ್ಮ ಬಗ್ಗೆ ಯಾರು ಗಾಸಿಪ್ ಮಾಡ್ತಿದ್ದಾರೆ ಅದನ್ನ ಅವರಿಗೆ ಬಿಟ್ಬಿಡಿ. ಒಂದು ಎಂಡಿಂಗ್ ಸಿಚುವೇಶನ್ ಇದೆ. ಕೆಲವ್ರಿಗೆ 4 ವಾರ, ಕೆಲವ್ರಿಗೆ 5 ವಾರ, ಕೆಲವ್ರಿಗೆ 1 ವಾರದಲ್ಲಿ ರಿಸಲ್ಟ್ ಸಿಗುತ್ತೆ ಅನ್ನುವಂಥದ್ದು ಇದೆ. 1, 6, 10, 7, 5, 3, 2, 1 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗತ್ತೆ, ನೀವೇ ವಿನ್ ಆಗ್ತೀರಾ. ಇವನ್ ಡಿವೋರ್ಸಿಗೆ ಕೊಟ್ಟಿದ್ರೆ ಅದು ಕೂಡ ನಿಮ್ಮ ಪರವಾಗಿ ಆಗುತ್ತೆ. ರಿಯೂನಿಯನ್ ಆಗೋ ಚಾನ್ಸಸ್ ಕೂಡ ಇದೆ. ಎಲ್ಲೋ ಪ್ರಯಾಣ ಹೋಗ್ತೀರಾ, ಒಂದು ಕಾಸ್ಟ್ಲಿ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ನೀವು ಬೇರೆಯವರಿಗೂ ಕೂಡ ಗಿಫ್ಟ್ ಕೊಡುವಂತ ಸಾಧ್ಯತೆ ಇದೆ.
ಫೈನಾನ್ಷಿಯಲಿ ಸಕ್ಸಸ್ ನ ನೋಡ್ತೀರಾ, ಹೋಮ ಮಾಡಿಸ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಹೊಸ ಕಾಯಿನ್ ಬಿಡುಗಡೆ ಆಗುತ್ತೆ ಸರ್ಕಾರದಿಂದ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ರಿಲೇಶನ್ಶಿಪ್ ಗ್ರೋತ್ ಆಗುತ್ತೆ, ಒಂದು ವಿನ್ನಿಂಗ್ ಮೂಮೆಂಟ್ ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಗೆ ಸಾಕಷ್ಟು ಪ್ರೊಟೆಕ್ಷನ್ ಇದೆ ಅನ್ನುವಂಥದ್ದು ಇದೆ. ಆಗ್ಲೇ ಹೇಳದಂಗೆ ಡೆಫಿನೆಟ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ. ಇನ್ ಕೇಸ್ ನಿಮ್ಗೆ ಭಯ ಇದ್ರೆ ಭಯ ಬೇಡ, ಅದೆಲ್ಲವೂ ಕೂಡ ರಕ್ಷೆಯ ಒಳಗೆ ಇದೆ, ರಕ್ಷೆ ಸಿಗ್ತಾ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಡ್ರೀಮ್ ಏನಿದೆ ಅದು ಫುಲ್ಫಿಲ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಆಸೆ ಕನಸುಗಳು ಕೂಡ ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಬಿಗ್ ಫ್ಯಾಮಿಲಿ, ಒಂದು ಸ್ಮಾಲ್ ಫ್ಯಾಮಿಲಿ ರಿಯೂನಿಯನ್ ಆಗುವಂಥದ್ದು ಅಥವಾ ಮ್ಯಾರೇಜ್ ಪ್ರಪೋಸಲ್ ಬರುವಂಥದ್ದು, ಫ್ಯಾಮಿಲಿ ಮ್ಯಾಟ್ರ್ ಆಗುವಂತ ಸಾಧ್ಯತೆ ಇದೆ. ಸ್ಟಾರ್ ಸೀಡ್ ಇದ್ದೀರಾ, ಸೊ ಖಂಡಿತವಾಗ್ಲೂ ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ನೀವೊಬ್ಬ ಸ್ಟಾರ್ ಆಗಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಇನ್ನ ಹೆಚ್ಚಿನ ಯಶಸ್ಸನ್ನ ಕೂಡ ಪಡಿತೀರಾ ಅನ್ನುವಂಥದ್ದು ಕೂಡ ಇದೆ. ನಂಗೆ ಇಲ್ಲಿ ನೇವಿ ಕೂಡ ಕಾಣಿಸ್ತಾ ಇದೆ. ಜೊತೆಗೆ ವೀಲ್ ಆಫ್ ಫಾರ್ಚೂನ್ ಎನರ್ಜಿ ಕೂಡ ಇದೆ. ಜೊತೆಗೆ ಇಲ್ಲಿ ಚಾಮುಂಡೇಶ್ವರಿ ಮತ್ತೆ ಕೊಲ್ಲೂರು ಮೂಕಾಂಬಿಕೆ ಮತ್ತೆ ಬನಶಂಕರಿ ದೇವಿಯ ಮತ್ತೆ ಮೇಲ್ಮರುತ್ತೂರು ಆದಿಪರಾಶಕ್ತಿಯ ಆಶೀರ್ವಾದನ ಪಡ್ಕೊಳ್ಳಿ. ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ದೇವರ ಬಗ್ಗೆ ಒಂದಷ್ಟು ಹಾಡುಗಳನ್ನ ಬರೀರಿ, ಇದರಿಂದ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ. ರಿಲೇಶನ್ಶಿಪ್ ಅಲ್ಲಿ ಗ್ರೋತ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. PN ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಏನೋ ಒಂದಷ್ಟು ಮೋಸನೋ ಅವಘಡನೋ ಏನೋ ಒಂದಷ್ಟು ಆಗತ್ತೆ. ಸೊ ಟೇಕ್ ಕೇರ್ ಆಫ್ ಯುವರ್ ಮನಿ. ಓಕೆ, ಸೊ ಪಿಜಿಲಿ ನಾರ್ತ್ ಇಂಡಿಯನ್ ಹುಡುಗರು ಪಿಜಿಲಿ ಏನೋ ದಾಂಧಲೆ ಮಾಡಿ ಅಥವಾ ಏನೋ ಒಂದು ಕೆಟ್ಟ ಕೆಲಸ ಮಾಡಿ ಅದು ದೊಡ್ಡ ಸುದ್ದಿ ಆಗುತ್ತೆ ಅನ್ನುವಂಥದ್ದು ಇದೆ. NCC ಕ್ಯಾಂಪ್ ಅಲ್ಲಿ ಸಮಥಿಂಗ್ ಏನೋ ಹುಷಾರಾಗಿರಿ ಅನ್ನುವಂಥದ್ದು ಕೂಡ ಇದೆ. ಸೊ ಹೊಸ ಮನೆಗೆ ಹೋಗುವಂತ ಸಾಧ್ಯತೆ ಇದೆ. ಯಾರಿಗೋ ತುಂಬಾ ವಾಮಿಟ್ ಆಗ್ತಾ ಇರೋ ತರ ಅನ್ನಿಸ್ತಾ ಇದೆ. NH ಹೈವೇಲಿ ಒಂದ್ ಸ್ವಲ್ಪ ಜಾಗೃತರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ನ್ಯೂಯಾರ್ಕ್ ಅನ್ನಿಸ್ತಾ ಇದೆ. ಜೊತೆಗೆ ಹೈಪರ್ ಕೋಪನ ಕಮ್ಮಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಏನೋ ಹೈಜಾಕ್ ಮಾಡ್ತಾರೆ ಈ ವಾರ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ವೆರಿ ಇಂಪಾರ್ಟೆಂಟ್ ನಿಮ್ಮ ಎಕ್ಸ್ ಕಡೆಯಿಂದ ನಿಮ್ಗೆ ಒಂದಷ್ಟು ವಿನ್ನಿಂಗ್ ಮೂಮೆಂಟ್ ಬರುತ್ತೆ ಅನ್ನುವಂಥದ್ದು ಇದೆ. ಯಾಕೆ ವಿನ್ನಿಂಗ್ ಮೂಮೆಂಟ್ ನಂಗೆ ಗೊತ್ತಿಲ್ಲ, ಬಟ್ ಇಲ್ಲಿ ಅವರು ನಿಮ್ ವಿರುದ್ಧ ಏನೋ ಮಾಡಕ್ ಹೋಗಿ ಅದ್ ನಿಮ್ ಫೇವರ್ ಅಲ್ಲಿ ಬದ್ಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಓಕೆ, yahoo.com ಅಲ್ಲಿ ಏನೋ ಒಂದಷ್ಟು ವಿಚಾರಗಳು ಉಲ್ಟಾ ಪಲ್ಟಾ ಆಗತ್ತೆ, ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಲೂಟ್ ಅಂತ ಕೂಡ ಕೇಳಿಸ್ತಾ ಇದೆ, ಏನೋ ಯಾರೋ ಕದ್ಕೊಂಡು ಹೋಗಬಹುದು ಅನ್ನುವಂಥದ್ದು ಕೂಡ ಇದೆ. ಗೇಟ್ವೇ ಆಫ್ ಇಂಡಿಯಾ ಅಲ್ಲಿ ಒಂದಷ್ಟು ಅಚಾತುರ್ಯಗಳು ನಡೆಯುತ್ತೆ ಅನ್ನುವಂಥದ್ದು ಇದೆ. ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಒಂದಷ್ಟು ಕಡಿವಾಣ ಹಾಕಬೇಕು, ಇಲ್ಲದಿದ್ರೆ ಹೆಚ್ಚು ತೊಂದರೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹೈವೇಲಿ ಸಮಥಿಂಗ್ ಏನೋ ದೊಡ್ಡ ಡ್ರಾಮಾನೇ ಆಗುತ್ತೆ, ಸಮಥಿಂಗ್ ಏನೋ ಹೈವೇ ಅಂತ ಕೇಳಿಸ್ತಿದೆ, ಗೊತ್ತಿಲ್ಲ. CN ಅಂತ ಕೇಳಿಸ್ತಾ ಇದೆ. TN ತಮಿಳ್ನಾಡು. ಯಾರ್ದೋ ಕಾಲ್ ಕೂಡ ಬರುತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ಸೊ ನೋ ಮೋರ್ SC ಕ್ಯಾಸ್ಟ್ ಇನ್ಮೇಲೆ ಇರೋದಿಲ್ಲ ಅಂತ ಕೂಡ ಕೇಳಿಸ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ ನಂಗೆ. SC ಕ್ಯಾಸ್ಟ್ ಇರೋದಿಲ್ಲ ಅಂತ ಅಂದ್ರೆ ಆ ಕ್ಯಾಸ್ಟ್ನೇ ತೆಗ್ದ್ಬಿಡ್ತಾರೋ ಏನೋ, ಆ ಥರದ ಸಮಥಿಂಗ್ ಏನೋ ಇದೆ. ಯಾರೋ LG ಪ್ರಾಡಕ್ಟ್ ತಗೊಂಡ್ಬರ್ತೀರಾ ಮನೆಗೆ ಅನ್ನುವಂಥದ್ದು ಕೂಡ ಇದೆ. ನೆದರ್ಲ್ಯಾಂಡಿಗೆ ಯಾರೋ ಹೋಗುವಂತ ಸಾಧ್ಯತೆ ಇದೆ. ಸೊ ಮಾರ್ನಿಂಗ್ ಮಮ್ಮಿ ಕೈಲಿ ಸಮಥಿಂಗ್ ಏನೋ, ಮಮ್ಮಿ ಕೈಲಿ ಹೀಗೆ ಕೇಳಿಸ್ತಾ ಇದೆ. ಮಮ್ಮಿ ಕೈಲಿ, ಮಾರ್ನಿಂಗ್ ಮಮ್ಮಿ ಕೈಲಿ. ಓಕೆ, PM ಅವರು ಹರಿಯಾಣ PM ಸಮಥಿಂಗ್ ಏನೋ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಓಟು ನೋಟು ಈ ಸತಿ ಭಾರಿ ಜೋರು ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ಟೂರ್ ಇನ್ ಟಾಕೀಸ್ ಅಂತ ಕೇಳಿಸ್ತಾ ಇದೆ. ಯಾರೋ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜ್ ಹಾಕಿಲ್ಲ ಅಂತ ನಿಮ್ಮ ಎಕ್ಸ್ ನಿಮ್ಗೆ ತೊಂದರೆ ಕೊಡಬಹುದು, ಅಥವಾ ಬೇರೆ ಯಾರೋ ನಿಮ್ಗೆ
ಮೆಸೇಜ್ ಹಾಕಬಹುದು ಅನ್ನುವಂಥದ್ದು ಇದೆ. ನಂಗೆ ಜಾನ್ವಿ ಕಪೂರು ಮತ್ತೆ ಆ ಶ್ರೀದೇವಿ ಮ್ಯಾಮ್ ಅವ್ರ ಮಕ್ಕಳಿದಾರಲ್ಲ, ಅವರಿಗೇನೋ ತೊಂದರೆ ಆಗ್ಬೋದು ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ನಂಗೆ ಗೊತ್ತಿಲ್ಲ, ಮಹಾರಾಷ್ಟ್ರ ಅಥವಾ ಮುಂಬೈ ಪೊಲೀಸರಿಂದ ಏನೋ ಅವರು ಅವರು ಪೊಲೀಸರು ಇಷ್ಟೇ ಕಾಣಿಸ್ತಿದೆ ನಂಗೆ. ಸಮಥಿಂಗ್ ಏನೋ ಆ ಥರ ಇದೆ, ಏನೋ ಒಂದು ಅವಘಡ ಆಗತ್ತೆ ಅವ್ರ ಜೊತೆ ಅನ್ನುವಂಥದ್ದು ಇದೆ. ಮೇ ಬಿ ರಸ್ತೆ ಅಪಘಾತ ಆಗುತ್ತೋ ಅಥವಾ ಸಮಥಿಂಗ್ ಏನೋ ಆಗುತ್ತೆ, ಆ ಥರದ್ದಿದೆ. ಮತ್ತೆ ಈಗ ಕರಾವಳಿ ಪ್ರದೇಶ ಕರ್ನಾಟಕದಲ್ಲಿ ಒಂಚೂರು ಹುಷಾರಾಗಿ ಇರಿ. ಸೊ ಸಮುದ್ರ ತೀರದಲ್ಲಿ ಇರುವಂಥವ್ರು ಒಂದಷ್ಟು ತೊಂದರೆಗಳು ಆಗಬಹುದು ಅನ್ನುವಂಥದ್ದು ಕೂಡ ಇದೆ. KTG ಯಾರೋ ಕೆ ಅಂದ್ರೆ ಕೋತಿ ಅಂತ ಹೇಳ್ತಿದ್ದಾರೆ. ಸೊ ಸಿಂಡಿಕೇಟ್ ಬ್ಯಾಂಕಿನ ಅವ್ಯವಹಾರಗಳು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಿಡ್ನಿಲಿ ಒಂದಷ್ಟು ಅವಘಡಗಳು ಆಗುತ್ತೆ ಅಂತ ಕೇಳಿಸ್ತಾ ಇದೆ. ಕಾಲೇಜಸ್ ಅಲ್ಲಿ ಹುಡುಗಿಯರ ಮೇಲೆ ಒಂದಷ್ಟು ವಿಶೇಷವಾದಂಥ ಪ್ರಭಾವ ಆಗ್ತಾ ಇದೆ. ಸೊ ಕಾಲೇಜಲ್ಲಿ ಹುಡುಗಿರಿಗೆ ಒಂದಷ್ಟು ಸರಿಯಾದ ಕಟ್ಟುನಿಟ್ಟಿನ ನಿರ್ಧಾರನ ತಗೊಳ್ಬೇಕು ಕಾಲೇಜ್ಗಳು ಅನ್ನುವಂಥದ್ದು ಇದೆ. ಕಾಲೇಜ್ ಗರ್ಲ್ಸ್, ಎಸ್ಪೆಷಲಿ ಗರ್ಲ್ಸ್ ಮೇಲೆ ತುಂಬಾ ಹಲ್ಲೆ ನಡೀತಾ ಇರ್ಬೋದು, ಅಥವಾ ಮಾನಸಿಕವಾಗಿ, ದೈಹಿಕವಾಗಿ, ಅಥವಾ ಗೊತ್ತಿಲ್ದಿರನೋ ಈ ತರದ್ದು ನಡೀತಾ ಇದೆ. ಇದ್ರ ಬಗ್ಗೆ ಕಠಿಣವಾದಂತ ನಿರ್ಧಾರ ತಗೊಳ್ಬೇಕು ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಗೌರ್ಮೆಂಟ್ ಸ್ಕೂಲು ಕಾಲೇಜೆಲ್ಲ ಸರಿಯಾಗಿ ಅಪ್ಗ್ರೇಡ್ ಆದ್ರೆ ಚೆನ್ನಾಗಿರುತ್ತೆ ಸೆಕ್ಯೂರಿಟಿ ವಿಚಾರದಲ್ಲಿ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ವಿದ್ಯೆ, ಗುರುಕುಲ ಇದೆಲ್ಲ ಎಲ್ಲೋ ಹೊರಟೋಗಿದೆ, ಸಮಥಿಂಗ್ ಆ ಥರ ಇದೆ. ಸೊ HMNNPXVOTGYS GLCAWHQROLMT ಅಂತ ಕೂಡ ಕೇಳಿಸ್ತಾ ಇದೆ. ಓಕೆ, ಈಗ ಸರ್ ನಾವು ನೋಡೋಣ. 3 ಸತಿ ಶಫಲ್ ಮಾಡ್ತೀನಿ. ಸೊ 3 ಸತಿ 3 ವಿಚಾರಗಳನ್ನ ಇಟ್ಕೊಳ್ಳಿ. ಸೊ ಏನ್ ಬರುತ್ತೆ ನೋಡುವ. ಓಕೆ, ಮೊದಲನೇದು ಎಸ್ ಅಂತ ಇದೆ. ಮೊದಲನೇದು ಎಸ್. ಎರಡನೇದು ಮೇ ಬಿ ಆದ್ರೆ ಆಗಬಹುದು, ಇಲ್ಲ ಅಂದ್ರೆ ಇಲ್ಲ. ಮೂರನೇದು ಕೂಡ ಮೇ ಬಿ ಇದೆ, ಆಗಬಹುದು ಇಲ್ಲ ಅಂದ್ರೆ ಇಲ್ಲ, ನೋ ಗ್ಯಾರಂಟಿ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಸೊ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಟೇಕ್ ಕೇರ್. ನಮಸ್ತೆ. ಎರಡನೇದು ಬ್ಲೂ ಕಲರ್ ಯಾರು ಆಯ್ಕೆ ಮಾಡಿದ್ದೀರಾ? ಸಮಥಿಂಗ್ ಯಾರೋ ತಲೆ ಬುರುಡೆ ಇಟ್ಕೊಂಡು ಏನು ಮಾಡ್ತಿದ್ದಾರೆ ಅಂತ ಕಾಣಿಸ್ತಿದೆ ಇದರಲ್ಲಿ. ಸಮಥಿಂಗ್ ಏನೋ ಕಾಣಿಸ್ತಿದೆ, ಆ ಥರನೇ ಕಾಣಿಸ್ತಿದೆ. ಬಟ್ ಎಸ್, ಸಾಧ್ಯ ಇರೋರು ಸುದರ್ಶನ ಹೋಮನ ಸ್ಟ್ರಾಂಗ್ ಆಗಿ ಮಾಡಿಸ್ಕೊಳ್ಳಿ, ಇಲ್ಲ ಮೃತ್ಯುಂಜಯ ಹೋಮನ ಮಾಡ್ಕೊಳ್ಳಿ ಎನ್ನುವಂಥದ್ದು ಇದೆ. ತುಂಬಾ ಪವರ್ಫುಲ್ ಆಗಿ ಕುಂಡಲಿನಿ ಶಕ್ತಿ ಜಾಗೃತಿ ಆಗತ್ತೆ ಯಾರಿಗೋ ಅನ್ನುವಂಥದ್ದು ಇದೆ.
ಆ ಕುಂಡಲಿನಿ ಶಕ್ತಿ ಜಾಗೃತಿ ಆದ್ಮೇಲೆ ಇನ್ನ ಹೆಚ್ಚಿನ ವಿದ್ವತ್ತು ನಿಮ್ಗೆ ಒಲಿಯುತ್ತೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಇನ್ನ ಹೆಚ್ಚು ಕನೆಕ್ಷನ್ ಹೀಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಗುರುಗಳೇ, ನಿಮ್ ಪಾದಾರವಿಂದಕ್ಕೆ ನನ್ನ ಶಿರಸಾಷ್ಟಾಂಗ ನಮನಗಳು. ಇಲ್ಲಿ ಯಾರೋ ಗುರುಗಳು ಕಾಣಿಸ್ತಿದ್ದಾರೆ, ನಗ್ತಾ ಇದ್ದಾರೆ, ಆ ತರ ಕಾಣಿಸ್ತಿದೆ. ಬಟ್ ಅವ್ರ ಹೆಸರು, ಅವ್ರ ಪೂರ್ತಿ ರೂಪ ಕಾಣಿಸ್ತಾ ಇಲ್ಲ. ಜಸ್ಟ್ ಅವರ ಎನರ್ಜಿ ವೈಬ್ ಕಾಣಿಸ್ತಾ ಇದೆ. ಗುರುಗಳ ಆಗಲ್ಲ, ಗುರುಗಳೇ ಅವರು. ಆಶೀರ್ವಾದ ಇರ್ಲಿ. ಸೊ ಈ ಬಡಪಾಯಿ ಕಮಲಾಕ್ಷಿ ಮೇಲೆ ಒಂದಷ್ಟು ವಿಚಾರಗಳಲ್ಲಿ ಏನೋ ದುಡುಕಿ ಆತರದ ನಿರ್ಧಾರನ ತಗೊಳ್ತಾ ಇದ್ದೀರಾ, ತಗೊಂಬೇಡಿ ಅನ್ನುವಂಥದ್ದು ಇದೆ. ಸೊ ಯಾರಿಗೋ ಗುರುಗಳ ಕೈಯಿಂದ ದೀರ್ಘಾಯುಷ್ಮಾನ್ ಭವ ಅನ್ನುವಂಥ ಆಶೀರ್ವಾದ ಸಿಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಗೆ ಏನ್ ರಕ್ಷೆ ಇತ್ತು, ಆ ರಕ್ಷೆ ಇನ್ನ ಹೆಚ್ಚಿನ ಒಂದು ನಿಮ್ ಪ್ರೊಟೆಕ್ಷನ್ ಇನ್ನ ಟೈಟ್ ಆಗೋದ್ರಲ್ಲಿ ಇದೆ. ಇನ್ನ ಹೆಚ್ಚಿನ ರಕ್ಷೆ ನಿಮ್ಗೆ ಸಿಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಸೋಲ್ಮೇಟ್ ಬರ್ತಾರೆ, ಪಾರ್ಟ್ನರ್ ಬರ್ತಾರೆ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮನ್ನ ಎಲ್ಲ ಅನ್ಸೋದಕ್ಕೆ ಸಂಚು ಹಾಕಿದ್ರು, ಅವರ ಮುಖವಾಡಗಳೆಲ್ಲ ಕಳಚಿ ಬಿದ್ದು ಕಾನೂನಾತ್ಮಕವಾಗಿ ಅವರು ಕಾನೂನಿಗೆ ಸರೆಂಡರ್ ಆಗ್ತಾರೆ. ನಿಮ್ಗೆ ಯಾರು ತೊಂದರೆ ಮಾಡಿದ್ರು ಅವರು ಬೇರೆ ಕೇಸಲ್ಲಿ ಕಾನೂನಲ್ಲಿ ಫಿಟ್ ಆಗ್ತಾರೆ. ಅಂದ್ರೆ ಕಾನೂನು ನೋಡ್ಕೊಳ್ಳುತ್ತೆ ಅನ್ನೋ ರೀತಿಲಿ ಇದೆ. ಅಂದು ಹಳೆ ನಮ್ಮ ಚಲನಚಿತ್ರ ನಟರು ಅವರಿಗೆ ಒಂದು ಅಂತಿಮ ವಿದಾಯದ ಸುದ್ದಿನ ಕೇಳ್ತೀವಿ ಅನ್ನುವಂಥದ್ದು ಇದೆ. ಈ ಬಂಧನ ಜನ್ಮ ಜನ್ಮದ ಇಲ್ಲಿ ಯಾರೋ ದಪ್ಪ ಮುಖ ಇದೆ, ದಪ್ಪ ದಪ್ಪ ಮೀಸೆ ಇರುವಂತವ್ರು ಕಾಣಿಸ್ತಾ ಇದ್ದಾರೆ. ಕಣ್ಮುಚ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೋ ಸಮಥಿಂಗ್, ಏನೋ ಮಾಡ್ಬೇಕಾದ್ರೆ ಅವರ ಬಾಯಿಂದ ಏನೋ ಮಾತುಗಳು ಬರ್ತಿದೆ, ಅದನ್ನ ನೋಟ್ ಮಾಡಿ ಇಡಿ ಅನ್ನುವಂಥದ್ದು ಇದೆ. ಯಾರೋ ಮೇಲ್ ಪರ್ಸನ್ ಇದ್ದಾರೆ, ದಪ್ಪ ಮುಖ ಹಾಕೊಂಡು, ಅಂದ್ರೆ ದಪ್ಪ ಮುಖ ಹಾಕೊಂಡಲ್ಲ, ಅವ್ರ ಮುಖನೇ ದಪ್ಪಗಿರ್ಬೋದು. ಇಲ್ಲಿ ಅವ್ರ ಮೇಲೆ ನೆಗೆಟಿವ್ ಎನರ್ಜಿ, ಪಾಸಿಟಿವ್ ಎನರ್ಜಿ ಎರಡು ಮಾತಾಡುತ್ತೆ ಅನ್ನೋ ರೀತಿಲಿ ಇದೆ. ಸೊ ಅವ್ರೇನು ಹೇಳ್ತಾರೆ, ಸೊ ನಿಮ್ಗೆ ಯಾರಿಗಾದ್ರೂ ಸಂಬಂಧಪಟ್ಟಿದ್ರೆ ಅವ್ರು ನಿದ್ದೆಲ್ ಮಾತಾಡ್ಬೇಕಾದ್ರೆ ಅದನ್ನ ಬರ್ದಿಡಿ, ಎದ್ಮೇಲೆ ಅವರಿಗೆ ಕೊಡಿ, ಅಥವಾ ರೆಕಾರ್ಡ್ ಮಾಡಿ ಇಡಿ, ಅಥವಾ ಅವ್ರಿಗೆ ವಿಡಿಯೋ ಮಾಡಿ ತೋರಿಸಿ, ಇದು ಅವರಿಗೆ ಉಪಯೋಗಕ್ಕೆ ಆಗತ್ತೆ ಅನ್ನುವಂಥದ್ದು ಇದೆ. ಅಥವಾ ಆ ವ್ಯಕ್ತಿ ಏನಾದ್ರು ನೀವೇ ಆಗಿದ್ರೆ ಮಲ್ಕೊಬೇಕಾದ್ರೆ ಕ್ಯಾಮ್ರಾನ ಹತ್ರ ಇಟ್ಕೊಂಡು ಮಲ್ಕೊಳ್ಳಿ. ಏನ್ ರೆಕಾರ್ಡ್ ಆಗಿರುತ್ತೋ ಅದನ್ನ ಆಮೇಲೆ ತಗೊಳ್ಳಿ. ಇದರಿಂದ ನಿಮ್ಗೇನೋ ಇಂಪಾರ್ಟೆಂಟ್, ನೀವು ವೇಟ್ ಮಾಡ್ತಿದ್ದಂತ ಮೆಸೇಜಸ್ ಇದರಲ್ಲಿ ಸಿಗುತ್ತೆ ಅನ್ನುವಂಥದ್ದು ಇದೆ. ವಿತಿನ್ 22 ಡೇಸ್ ಅಲ್ಲಿ ನೀವು ಅನ್ಕೊಂಡಿದ್ದನ್ನ ಅಚೀವ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಬಟ್ ಅದು ಒಳ್ಳೆ ವಿಚಾರ ಆಗಿದ್ರೆ ಆ ವಿಚಾರನ ಮುಂದುವರಿಸಿ, ಅದು ಯಾರ್ದಾದ್ರೂ ಪ್ರಾಣಕ್ಕೆ ತೊಂದರೆ ಆಗೋದಾದ್ರೆ ಆ ವಿಚಾರನ ಅಲ್ಲೇ ಕೈ ಬಿಟ್ಬಿಡಿ ಅನ್ನುವಂಥದ್ದು ಇದೆ. ತುಂಬಾ ಮೆಸೇಜ್ ಬರ್ತಿದೆ ಇವತ್ತು ಕ್ರಿಸ್ಟಲ್ ಅಲ್ಲಿ. ಓ, ಯಾವುದೋ ಒಂದು ದೇವಿ ಕಾಣಿಸ್ತಾ ಇದ್ದಾರೆ. ಹರಕೆ ಎಲ್ಲ ಮಗ್ನ ತೀರಿಸ್ಲಿಲ್ಲ ಇನ್ನ ತಂದು ಅಂತ ಕೇಳಿಸ್ತಾ ಇದೆ. ಎಸ್, ದೇವಿ ರಕ್ಷೆನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ಕತ್ತಿಗೆ ಪೂರ್ತಿ ಬಟ್ಟೆ ಹಾಕಿ ಸುತ್ತಿ ಎಳಿತಾ ಇರೋ ತರ ಕಾಣಿಸ್ತಾ ಇದೆ ಇಲ್ಲಿ. ಯಾರಿಗೆ? ದೇವಿ ಕುತ್ತಿಗೆಗೆ ಬಟ್ಟೆ ತರ ದೊಡ್ಡ ಮಫ್ಲರ್ ತರ ಹಾಕಿ ಎಳಿತಾ ಇರೋ ತರ ಕಾಣಿಸ್ತಾ ಇದೆ. ತುಂಬಾ ಮೆಸೇಜ್ ಬರ್ತಿದೆ.
ಓಕೆ. ಓಕೆ, 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 ಓಕೆ. ಯಾರೋ ತುಂಬಾ ನೆನೆಸಿಕೊಳ್ಳುತ್ತಿದ್ದಾರೆ. ನೆನೆದವರ ಮನದಲ್ಲಿ ನುಡಿದಂತೆ ನಿಲ್ಲು ನೀ ದೈವವೇ ಅಂತ ಯಾರೋ ಕೇಳ್ತಿದ್ದಾರೆ. ನೆನೆದವರ ಮನದಲ್ಲಿ ನುಡಿದಂತೆ ನಡೆದು ನಿಲ್ಲು ನೀ ದೈವವೇ ಅಂತಿದ್ದಾರೆ. ಅದಕ್ಕೇನೆ ಮೊದಲನೇದಾಗಿ ಬಂದ್ಬಿಟ್ಟಿದ್ದಾರೆ ಇಲ್ಲಿ ದೇವರು ಮತ್ತೆ ನಿಮ್ಮ ಪೂರ್ವಜರು, ಆನ್ಸಿಸ್ಟರ್ಸ್ ಅಂಡ್ ನಿಮ್ಮ ದೈವ ಎರಡು ಕೂಡ ಬಂದಿದೆ. ನಿಮ್ಮ ಪೂರ್ವಜರು ಮತ್ತೆ ನಿಮ್ಮ ಕುಲ ದೈವ ಇರಬಹುದು, ಇಷ್ಟ ದೈವ ಇರಬಹುದು, ಇದು ಎರಡು ಕೂಡ ಬಂದಿದೆ ಇಲ್ಲಿ. ಸೊ ಅವರು ನಿಮ್ಗೆ ಸರಿಯಾದ ಮಾರ್ಗದರ್ಶನನ ಕೊಡ್ಬೇಕು ಅನ್ನುವಂಥದ್ದು ಇದೆ. ನಿಮ್ಮ ಹತ್ರ ಇರುವಂತಹ ದುಡ್ಡನ್ನ, ಹಣನ, ಆಸ್ತಿನ, ಅಂತಸ್ತನ್ನ ಎಲ್ಲಾನು ಸೆಕ್ಯೂರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೆಕ್ಯೂರಿಟಿ ಇಲ್ಲ, ಏನೋ ಒಂದು ರಕ್ಷೆ ಇಲ್ಲ, ರಕ್ಷೆನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ಸೈಕಲ್ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಲೈಫ್ ಸೈಕಲ್ ಏನಿತ್ತು, ಜೀವನದ ಒಂದು ಪ್ರಯಾಣ ಈ ತರ ಇರ್ಬೇಕು, ಈ ತರ ಇರ್ಬೇಕು, ತುಂಬಾ ಸೈಕಲ್ ಹೊಡೆದಿದ್ದೀನಿ ಇದನ್ನ ಪಡ್ಕೊಳ್ಳೋದಕ್ಕೆ ಅಥವಾ ಇದನ್ನ ಮಾಡೋದಕ್ಕೆ ಅಂತ, ಅದನ್ನ ಸರಿಯಾದ ರೀತಿಯಲ್ಲಿ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಈ ವಾರ ಸ್ವಲ್ಪ ಫೈನಾನ್ಷಿಯಲ್ ಗ್ರೋತು ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಇರುವಂತ ದುಡ್ಡನ್ನ ಸ್ವಲ್ಪ ಸೇವ್ ಮಾಡೋದ್ರ ಕಡೆ ಗಮನನ ಕೊಡಿ. ರೈಟ್ ಆಕ್ಷನ್ ಅನ್ನ ತಗೊಳ್ಳಿ ಅನ್ನುವಂಥದ್ದು ಇದೆ. ದುಡ್ಡಿಗೆ ಯಾವ ನಿರ್ಧಾರನೂ ಮಾಡಬೇಡಿ ಅನ್ನುವಂಥದ್ದು ಇದೆ. ಒಂದು ರೀಬರ್ತ್ ಆಗುವಂತ ಸಾಧ್ಯತೆ ಇದೆ, ಒಂದು ರಿನ್ಯೂವಲ್ ಆಗುವಂತ ಸಾಧ್ಯತೆ ಇದೆ, ಒಂದು ನ್ಯೂ ಬಿಗಿನಿಂಗ್ ಬರುವಂತ ಸಾಧ್ಯತೆ ಇದೆ. ಮದರ್ ಅರ್ತ್ ನಿಮ್ಗೆ ಹೆಚ್ಚಿನ ಯಶಸ್ಸನ್ನ ತಂದ್ಕೊಡ್ತಾರೆ ಅನ್ನುವಂಥದ್ದು. ಭೂಮಿ ತಾಯಿಯಿಂದ ನಿಮ್ಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು. ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆಗಳು ಕೂಡ ಈ ವಾರ ಇದೆ. ಈ ವಾರ ಒಂದಷ್ಟು ದೊಡ್ಡ ಮಟ್ಟದಲ್ಲೇ ಬದಲಾವಣೆನ ನೋಡ್ತೀರಾ ಅನ್ನುವಂಥದ್ದು ಇದೆ. ಒಂದು ಸಾವಿನ ಸುದ್ದಿನೂ ಕೇಳ್ತೀರಾ, ಒಂದು ಬದುಕಿನ ಸುದ್ದಿನೂ ಕೇಳ್ತೀರಾ, ಯಾರೋ ಒಬ್ರು ಹುಟ್ಟಿದ್ರು ಅಂತಾನು ಕೇಳ್ತೀರಾ, ಯಾರೋ ಒಬ್ರು ಇಲ್ಲ ಆದ್ರು ಅನ್ನುವಂತ ಕೂಡ ಕನ್ಸನ್ನ ಕೂಡ ಸಾರಿ ಮಾತನ್ನ ಕೂಡ ಕೇಳ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಅದೃಷ್ಟದ ಆಟದಲ್ಲಿ ವೀಲ್ ಆಫ್ ಫಾರ್ಚೂನ್ ತರ ಆಟ ಏನಿರುತ್ತೆ, ಒಂದು ಸಡನ್ ಆಗಿ ಒಳ್ಳೆ ದಿನಗಳು ಬರುವಂತ ಸಾಧ್ಯತೆ ಇದೆ. ಸಡನ್ ಆಗಿ ಸಮಸ್ಯೆ ಬಂದ್ಬಿಡ್ತು, ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಅಂತೀವಲ್ಲ, ಹಂಗೆ ಸಡನ್ ಆಗಿ ಒಳ್ಳೇದಾಗ್ಬಿಡುತ್ತೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ನಿಮ್ಗೆ, ಆ ತರ ಆಗ್ಬಿಡುತ್ತೆ. ಸ್ವಲ್ಪ ಕಂಟ್ರೋಲ್ ಅಲ್ಲಿ ನಿಮ್ಮ ಎಮೋಷನ್ಸ್ ನ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ದುಡ್ಡು ಬರ್ತಿದೆ, ಇರೋ ದುಡ್ಡನ್ನ ಸೇವ್ ಮಾಡಿ. ಬಟ್ ಕೆಲವು ಕಡೆ ನಿಮಗ್ ಬರೋ ದುಡ್ಡು ಸ್ವಲ್ಪ ಸ್ಲೋ ಡೌನ್ ಆಗತ್ತೆ, ಅದನ್ನ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ದುಡ್ಡು ಕೆಲವು ಕಡೆ ಬೇಗ ಬರುತ್ತೆ, ಕೆಲವು ಕಡೆ ನಿಧಾನಕ್ಕೆ ಬರುತ್ತೆ. ಸೊ ಎರಡು ವೇರಿಯೇಷನ್ ಇರೋದ್ರಿಂದ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇದ್ರೆ ಫೈನಾನ್ಷಿಯಲ್ ವಿಚಾರ ತುಂಬಾ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಏನೋ ಒಂದಷ್ಟು ರೋಡಿನ ವಿಚಾರಗಳು ಕೂಡ ಜಗಳಕ್ಕೆ ಕಾರಣ ಆಗಬಹುದು, ಬಟ್ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಯಾವುದೋ ಒಂದು ದೇವರಿಗೆ ಸಂಬಂಧಪಟ್ಟಂಗೆ ಚಿಕ್ಕ ಚಿಕ್ಕ ರೋಡ್ಗಳು ಏನಿತ್ತು, ಇವಾಗ ನಮ್ದು ಕಾಶಿ ಏನು ದೊಡ್ಡದಾಗಿ ಕಾರಿಡಾರ್ ಮಾಡಿದ್ರು, ಆ ಥರದ್ದೇನೋ ಒಂದು ದೊಡ್ಡ ಪ್ರಾಜೆಕ್ಟ್ ಮುಂದಿನ ದಿನಗಳಲ್ಲಿ ತಗೊಳ್ತಾರೆ. ಅದರಿಂದ ಇನ್ನ ಹೆಚ್ಚಿನ ಅನುಕೂಲಗಳು ಆಗತ್ತೆ, ಆ ಥರದ್ದೇನೋ ಒಂದು ಒಳ್ಳೆಯ ಕೆಲಸ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಗ್ರಾಮದ, ನಿಮ್ಮ ಊರಿನ ದೇವರ ದೇವಸ್ಥಾನಕ್ಕೆ ಹೋಗುವಂತ ದಾರಿ ಏನಾದ್ರೂ ಸರಿ ಇಲ್ಲ ಅಂದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ರಸ್ತೆಗಳನ್ನ ಕ್ಲೀನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಪೂರ್ವಜರಿಗೆ ಸಂಬಂಧಪಟ್ಟಂತ ದೇವಸ್ಥಾನ ಇದೆ, ಜೊತೆಗೆ ನಿಮ್ಮ ಕುಲದೇವರಿಗೆ ಸಂಬಂಧಪಟ್ಟಂತ ದೇವಸ್ಥಾನ ಇದೆ, ಇಲ್ಲಾಂದ್ರೆ ನಿಮ್ಮ ಇಷ್ಟ ದೈವ ಕೂಡ ಆಗಿರ್ಬಹುದು, ಗ್ರಾಮ ದೇವ ಕೂಡ ಆಗಿರ್ಬಹುದು. ಜೊತೆಗೆ ಒಂದು ಮ್ಯಾಜಿಕಲ್ ಕನ್ಸು ನಿಮ್ಗೆ ಬೀಳೋದ್ರಲ್ಲಿ ಇದೆ. ಆ ಕನ್ಸು ನಿಮ್ಮ ಲೈಫಿನ ಟ್ರೀ ಬಗ್ಗೆ ನಿಮ್ಗೆ ತೋರಿಸಿ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಸ್ವಲ್ಪ ಗಮನ ಸರಿಯಾದ ರೀತಿಯಲ್ಲಿ ನೀವು ಮುಂದಿನ 6 ತಿಂಗಳ ಒಳಗೆ ಕೊಟ್ಟಿದೆ ಆದ್ರೆ ಯು ವಿಲ್ ಬಿ ಅಪ್ಗ್ರೇಡ್ ಯುವರ್ ಲೈಫ್ ಅನ್ನುವಂಥದ್ದು. ಗಿಫ್ಟ್ ಕೂಡ ಬರುತ್ತೆ, ಗಿಫ್ಟ್ ಕೂಡ ರಿಸೀವ್ ಮಾಡ್ತೀರಾ, ಗಿಫ್ಟ್ ಕೂಡ ಕೊಡ್ತೀರಾ. ಒಂದು ಗಿಫ್ಟ್ ಬರೋದ್ರಲ್ಲಿ ಇದೆ, ಒಂದ್ ಗಿಫ್ಟ್ ನ ನೀವು ಕೂಡ ಕೊಡೋದ್ರಲ್ಲಿ ಇದೀರಾ. ಜೊತೆಗೆ ದೇವರಿಂದ ಕೂಡ ನಿಮ್ಗೆ ಒಂದು ಉಡುಗೊರೆ ಬರೋದ್ರಲ್ಲಿ ಇದೆ. ಲೈಫ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ.
ಕ್ರಾಸ್ ರೋಡಲ್ಲಿ ನಿಂತ್ಕೊಂಡು ಯೋಚನೆ ಮಾಡಬೇಡಿ. ಸರಿಯಾಗಿ ಯೋಚನೆ ಮಾಡಿಕೊಂಡು ಮುಂದುವರೆದ್ಬಿಟ್ಟು ಆಮೇಲೆ ನಿರ್ಧಾರನ ತಗೊಳ್ಳಿ. ದಾರಿಗೆ ಹೋಗ್ಬಿಟ್ಟು ಆಮೇಲೆ ಯೋಚನೆ ಮಾಡಬೇಡಿ. ಯೋಚನೆ ಮಾಡಿಬಿಟ್ಟು ಆಮೇಲೆ ರಸ್ತೆಗಿಳಿರಿ ಅನ್ನುವಂಥದ್ದು ಇದೆ. ಸೊ ಐ ಹೋಪ್ ನಿಮಗೆ ನಿಮ್ಮ ಲೈಫ್ ಹೇಗೆ ಹೋಗ್ತಿದೆ, ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಇದು ಗೊತ್ತಾಗತ್ತೆ ಅನ್ನುವಂಥದ್ದು. ಜೊತೆಗೆ ಫೆಮಿನೈನ್ ಮಸ್ಕ್ಯುಲಿನ್ ಎನರ್ಜಿ ಎಲ್ಲೋ ಮಿಸ್ ಆಗಿದೆ, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಚಕ್ರನ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ದೇವರು ನಿಮ್ಮಿಂದ ದೂರ ಆಗಿದ್ರೆ ಅಥವಾ ಡಿವೈನ್ ಎನರ್ಜಿ ನಿಮ್ಮಿಂದ ಮಿಸ್ ಆಗಿದ್ರೆ ಅಥವಾ ನಿಮ್ಮ ಮೇಲೆ ಏನಾದ್ರೂ ದೈವ ಆವಾಹನೆ ಆಗ್ತಾ ಇತ್ತು, ಅದಾಗ್ತಾ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಆಗತ್ತೆ. ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮಿಂದ ದೂರ ಆಗಿದ್ದಂತ ದೈವಗಳು ಮತ್ತೆ ನಿಮ್ಮ ಜೀವನಕ್ಕೆ ವಾಪಸ್ ಬರುತ್ತೆ ಅನ್ನುವಂಥದ್ದು ಇದೆ. ಒಬ್ಬ ಒಳ್ಳೆ ಪಾರ್ಟ್ನರ್ ಬರ್ತಾರೆ, ನಿಮ್ಗೆ ಪಾರ್ಟ್ನರ್ಶಿಪ್ ಬರುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಕೋಆಪರೇಷನ್ ಕೂಡ ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಇದೆ. ಲೈಫ್ ಇಸ್ ಲೈಕ್ ಮ್ಯಾಜಿಕಲ್, ಯು ಕ್ಯಾನ್ ಫೀಲ್ ಮೆನಿ ವೇಸ್ ಅಂತ ಇದೆ. ಜೊತೆಗೆ ಸಾಕಷ್ಟು ಬದಲಾವಣೆಗೆ ನಿಮ್ಮನ್ನು ನೀವು ಒಳಪಡಿಸ್ಕೊಳ್ತೀರಾ, ಹೆಚ್ಚು ಅರ್ಥ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾವುದೋ ಮರ ಅಳ್ಳಾಡ್ತಾ ಇರುತ್ತೆ, ಸೊ ಬುಡ ಸಮೇತ ಬಿದ್ದು ಹೋಗುವಂತ ಸಾಧ್ಯತೆ ಇದೆ ಹೆಚ್ಚು ಗಾಳಿ ಮಳೆಗೆ. ಸೊ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಮನೆ ಪಕ್ಕ ಇರುವಂತ ಮರ. ಯಾರೋ ಒಬ್ರು ನಿಮ್ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಇದ್ದಾರೆ, ಸೊ ಅವರು ಫೀಮೇಲ್ ಪರ್ಸನ್ ಆಗಿದ್ದಾರೆ. ಅವ್ರು ನಿಮ್ ಲೈಫ್ ಇಂದ ದೂರ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ಯಾಕೆ ಅಂತ. ನೀವೇನಾದ್ರೂ ಅನ್ಕೊಳ್ಳಿ, ಆಗತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಸಕ್ಸಸ್ ನೋಡ್ತೀರಾ, ಬಿಸ್ನೆಸ್ ಗ್ರೋತ್ ಆಗತ್ತೆ, ನೀವು ವೇಟ್ ಮಾಡ್ತಿದ್ದಂಥದ್ದೆಲ್ಲವೂ ಕೂಡ ನಡೆಯುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಹಾಗಾಗಿ ಹೆಚ್ಚು ತಲೆಗೆಡ್ಸ್ಕೊಳ್ತೀರಾ, ಆರಾಮ್ಸೆ ಇರಿ ಅನ್ನುವಂಥದ್ದು ಕೂಡ ಇದೆ. ಒಂದು ವಿಚಾರದಲ್ಲಿ ಸರಿಯಾದ ನಿರ್ಧಾರ ತಗೊಳಕ್ಕಾಗ್ದಿರಾ ಒದ್ದಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ಲಾಸ್ಟ್ ಅಲ್ಲಿ ಡಿಸಿಷನ್ ತಗೊಳ್ಬೇಕು ಬೇಡವೋ ಅನ್ನುವಂಥ ನಿರ್ಧಾರದಲ್ಲೇ ಇರ್ತೀರಾ. ಬಟ್ ನೀವೇನೇ ನಿರ್ಧಾರ ತಗೊಂಡ್ರು ತಗೊಳ್ಳಿಲ್ಲ ಅಂದ್ರೂ ದೈವದ ಆಣತಿ ಇಲ್ದಿರ ಯಾವುದೇ ನಿರ್ಧಾರನ ತಗೊಳ್ಬೇಡಿ ಅನ್ನುವಂಥದ್ದು ಇದೆ ಇಲ್ಲಿ. ಎಸ್, ಗಾಸಿಪ್ ಇಂದ ದೂರ ಇರಿ. ಹೊಸ ಮನೆ ಕಟ್ಟುವಂತ ಸಾಧ್ಯತೆ ಇದೆ. ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನೀವ್ ಅನ್ಕೊಂಡಿದ್ಕಿಂತ ಅತಿ ಹೆಚ್ಚಿನ ಒಂದು ಹಣನ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ಫೆಮಿನೈನ್ ಎನರ್ಜಿ, ಮಸ್ಕ್ಯುಲಿನ್ ಎನರ್ಜಿ ಎರಡನ್ನೂ ಕೂಡ ನೀವು ಮಿಸ್ಮ್ಯಾಚ್ ಮಾಡದೇ ಇರೋ ಒಂಚೂರು ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ಧ್ಯಾನ ಮಾಡ್ಬೇಕಾದ್ರೆ ಎನರ್ಜಿ ಮಿಸ್ ಮ್ಯಾಚ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಮೇ ಬಿ ಸುಮಾರು ಜನರ ಎನರ್ಜಿನ ನೀವು ಕಟ್ಕೊಂಡಿರ್ಬಹುದು, ಅಥವಾ ಎನರ್ಜಿ ಅಥವಾ ಬಹುಪತ್ನಿತ್ವ ಅಥವಾ ಬಹುಪತಿ ಯೋಗ ನಿಮ್ಗೆ ಇರ್ಬೋದು. ಅವಾಗ ಕುಂಡಲಿನಿ ಅಥವಾ ಬೇರೆ ಮೆಡಿಟೇಷನ್ ಮಾಡ್ತಿದ್ರೆ ವೇರಿಯೇಷನ್ ಅಲ್ಲಿ ಆಗತ್ತೆ. ಆ ತರದ್ ಏನೋ ನೀವು ಮಾಡ್ಕೊಂಡಿದೀರಾ, ಇಟ್ಸ್ ಅನ್ವಾಂಟೆಡ್ ಅಲ್ವಾ ಅನ್ನುವಂಥದ್ದು ಇದೆ ಇಲ್ಲಿ. ಅಪ್ಪ, ಭಯಾನೇ ಆಗೋಯ್ತು ನಂಗೆ. ಗಾಳಿಗೆ ಕಿಟಿಗೆ ಹೆಚ್ಚು ರಭಸವಾಗಿ ಡಬ್ಬಂತು. ಸೊ ಅಷ್ಟು ಸೀರಿಯಸ್ ಆಗಿದೆ ನಿಮ್ಮ ಕೆಲವು ಎನರ್ಜಿ ಅನ್ನುವಂಥದ್ದು. ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಕೋಪಕ್ಕೆ ತುತ್ತಾಗಬೇಡಿ, ಕೋಪನ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲ್ ವಿಚಾರದಲ್ಲಿ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಸರ್ಪದೋಷ ಕಾಣಿಸ್ತಾ ಇದೆ, ಆ ಸರ್ಪದೋಷನ ನಿವಾರಣೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಎಸ್, ಒಂದು ಸರಿಯಾದ ನಿರ್ಧಾರ ತಗೊಳ್ದಿರಾ ಒಂದಷ್ಟು ಸಮಸ್ಯೆಗಳನ್ನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಹೊಸ ಮನೆ ಕಟ್ಟುವಂತ ಸಾಧ್ಯತೆ ಇದೆ, ಹೆಣ್ಮಗು ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಫೈನಾನ್ಷಿಯಲಿ ಸಕ್ಸಸ್ ಅನ್ನ ನೋಡ್ತೀರಾ. ಹೊಸ ಗುರುಪ್ರವೇಶ ಮಾಡಿರೋ ಮನೆನ ಹೊಸದಾಗಿ ಯಾರೋ ಗುರುಪ್ರವೇಶ ಮಾಡಿರ್ತಾರೆ, ಬಟ್ ಸಮಥಿಂಗ್ ಏನೋ ಅವ್ರಿಗೆ ಪ್ರಾಬ್ಲಮ್ ಆಗಿ ಸೇಲ್ ಮಾಡ್ತಾ ಇರ್ತಾರೆ. ಆ ತರದ್ ಯಾವ್ದೋ ಮನೆನ ಕೊಂಡ್ಕೊಳ್ತಿದ್ದೀರಾ. ಅದ್ ಕೊಂಡ್ಕೊಂಡ್ಮೇಲೆ ತುಂಬಾ ಲಕ್ಕಿಯಾಗಿ ಫೀಲ್ ಮಾಡ್ತೀರಾ. ಇನ್ನ ಫೈನಾನ್ಷಿಯಲಿ ಗ್ರೋತ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಯಾರ್ದೋ ಮನೆಯಲ್ಲಿ ಒಂದಷ್ಟು ನೆಗೆಟಿವಿಟಿ ಇದೆ, ನೆಗೆಟಿವ್ ಎನರ್ಜೀಸ್ ಇದೆ, ಅದೆಲ್ಲವೂ ಕೂಡ ರಿಮೂವ್ ಆಗುತ್ತೆ ಅನ್ನುವಂಥದ್ದು ಇದೆ. ಬಿಸ್ನೆಸ್ ಗ್ರೋತ್ ಕೂಡ ಆಗತ್ತೆ.
ಸಮಥಿಂಗ್ ಏನೋ ರಹಸ್ಯ ಇದೆ, ಅದು ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಇಲ್ಲಾಂದ್ರೂ ನಿಮ್ಮ ಮನೆಯಲ್ಲಿ ಇರುವಂಥ ಫೀಮೇಲ್ ವರ್ಷನ್ ಅಥವಾ ನಿಮ್ಮ ಲೈಫಲ್ಲಿ ಇರುವಂಥ ಫೀಮೇಲ್ ವರ್ಷನ್ ಇಂದ ಒಂದಷ್ಟು ಒಳಿತು ನಿಮ್ಗಾಗಿರ್ಬಹುದು, ಒಂದಷ್ಟು ನೆಗೆಟಿವಿಟಿ ಕೂಡ ಆಗಿರ್ಬಹುದು. ಬಟ್ ತುಂಬಾ ಫೀಮೇಲ್ ಮೇಲೆ ಡಿಪೆಂಡ್ ಆಗಬೇಡಿ, ಆಗಿ ಅಂತ ಹೇಳಲ್ಲ. ಬಟ್ ಅವರ ಅಡ್ವೈಸ್ ಏನ್ ಕೊಡ್ತಾರೆ ನಿಮ್ಗೆ ತಗೊಂಡ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ. ಮಿಕ್ಕಿದ್ ನಿಮಗ್ ಬಿಟ್ಟಿದ್ದು. ದುಡ್ಡನ್ನ ಸೇವ್ ಮಾಡಿ, ತುಂಬಾ ದುಡ್ಡು ಬರ್ತಾ ಇದೆ, ಸೇವ್ ಮಾಡಿಡಿ ಅನ್ನುವಂಥದ್ದು ಇದೆ. ರಕ್ಷೆನ ಹಾಕ್ಕೊಳ್ಳಿ, ಹೋಮನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮೂಕಾಂಬಿಕೆ, ಶಾರದೆ ಮತ್ತೆ ಬನಶಂಕರಿ ದೇವಿ ಮತ್ತೆ ಓಂ ಶಕ್ತಿ ದೇವಿಯ ಆಶೀರ್ವಾದ ಇದೆ ಅನ್ನುವಂಥದ್ದು ಕೂಡ ಇದೆ. ಜೇನಿನ ಹುಳ ಅಥವಾ ಜೇನುತುಪ್ಪದ ಬಿಸ್ನೆಸ್ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ, ಯಾರು ಹನಿಮೂನ್ಗೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಎನರ್ಜಿ ಕಂಪ್ಲೀಟ್ ಆಗತ್ತೆ, ನಿಮ್ಮ ಪಾರ್ಟ್ನರ್ ನಿಮಗೆ ಸೋಲ್ಮೇಟ್ ಅಥವಾ ಟ್ವಿನ್ ಫ್ಲೇಮ್ ಆಗಿರ್ತಾರೆ ಅನ್ನುವಂಥದ್ದು ಇದೆ. ಮುಂದಿನ 6 ತಿಂಗಳು ನಿಮಗೆ ವೆರಿ ವೆರಿ ಲಕ್ಕಿ ಚಾರ್ಮಿಂಗ್ ಆಗಿ ಇದೆ. ಯಲ್ಲಮ್ಮ ದೇವಿಯ ಆಶೀರ್ವಾದ ಕೂಡ ಇದೆ, ಪೀರ್ ಬಾಬಾರ ಆಶೀರ್ವಾದ ಕೂಡ ನಿಮ್ಮ ಮೇಲಿದೆ ಅನ್ನುವಂಥದ್ದು ಇದೆ. ಸೊ ಎಸ್, ಡಬಲ್ ಕೀ ಇದೆ. ಸೊ ನೀವು ನಿಮ್ಮ ಸೋಲ್ಮೇಟ್ ಇಬ್ರು ಡಿವೈನ್ ಪಾರ್ಟ್ನರ್ ಇದ್ದೀರಾ ಅನ್ನುವಂಥದ್ದು ಇದೆ. ರಿಲೇಶನ್ಶಿಪ್ ಗ್ರೋತ್ ಆಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಫ್ಯಾಮಿಲಿನ ಮುಂದುವರ್ಸೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಮೀನಿನ ಬಿಸ್ನೆಸ್ ಕೂಡ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಪಾಪು ಆಗುವಂತ ಸಾಧ್ಯತೆ ಇದೆ. ಪ್ರೀತಿ ಪಾಪು ಸಮಥಿಂಗ್, ಯಾರಿಗೋ ಹಾರ್ಟ್ ಪ್ರಾಬ್ಲಮ್ ಇತ್ತು ಅಂತ ಅನ್ಸುತ್ತೆ, ಅದು ಸಾಲ್ವ್ ಆಗತ್ತೆ ಅಂತ ಇದೆ. ಸೊ ನೀವೊಬ್ಬ ಸ್ಟಾರ್ ಇದ್ದೀರಾ, ಸ್ಟಾರ್ ಸೀಡ್ ಇರಬಹುದು. ಸೊ ನೀವು ಅನ್ಕೊಂಡಿದ್ದೆಲ್ಲ ಆಗುತ್ತೆ. ಒಂದು ಒಳ್ಳೆ ರೇಟಿಂಗ್ ಬಂದು 5 ರೇಟಿಂಗ್ ಬರುತ್ತೆ ಅನ್ನುವಂಥದ್ದು ಇದೆ. ಯಾರೋ ರೇಟಿಂಗ್ ಕೇಳ್ತಾ ಇದ್ದಾರೆ, 5 ರೇಟಿಂಗ್ ಬರುತ್ತೆ ಅನ್ನುವಂಥದ್ದು ಇದೆ. PS ಕಾಲೇಜ್ ಅಂತ ಏನೋ ಕೇಳಿಸ್ತಿದೆ. PS ಕಾಲೇಜ್ ಹೊಡೆದಾಕ್ಬಿಡ್ತಾರ. PS ಕಾಲೇಜ್ ಏನೋ ಹೊಡೆದಾಕೋ ತರ ಕಾಣಿಸ್ತಾ ಇದೆ. ಯಾರಿಗೋ ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. MP ಲಾಹೋರ್ MP ತಿಹಾರ್ ಜೈಲಿಗೆ ಹೋಗ್ತಾರೆ ಅಂತ ನನ್ನನ್ನು ಹಾಕ್ಬಿಟ್ಟಾರ. ಮೇಲೆ ಬಿಡ್ತು ಆ ಥರ ಏನೋ ಇದೆ. ಯಾರಿಗೋ ಥ್ಯಾಂಕ್ ಯು ಹೇಳಿಲ್ಲ, ನೀವು ಥ್ಯಾಂಕ್ ಯು ಹೇಳಿ ಅಂತ ಇದೆ. ಯಾರ ಬಗ್ಗೆನೋ ಟೇಕ್ ಕೇರ್ ಮಾಡಿ ಅನ್ನುವಂಥದ್ದು ಇದೆ. ಏನೋ ಒಂದು ಕೇಸ್ CIDಗೆ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. CIDಗೆ ಹೋಗುತ್ತೆ ಕೇಸ್ ಅನ್ನುವಂಥದ್ದು ಕೂಡ ಇದೆ. ಯಾರ್ಯಾರನ್ನ ವರ್ಗಾವಣೆ ಮಾಡಿದ್ರು ಅವರೆಲ್ಲ ವಾಪಸ್ ಬರ್ತಾರೆ, ವರ್ಗಾವಣೆ ಕ್ಯಾನ್ಸಲ್ ಆಗಿ ಮತ್ತೆ ಅವರೇ ಬಂದು ಚಾರ್ಜ್ ತಗೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಸಲಿಂಗ ಕಾಮಿಗಳು ಮದುವೆ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ವೆರಿ ಗುಡ್ ಅಂತ ಯಾರಿಗೋ ಬರುತ್ತೆ. ಸೊ ಯಾರೋ ವಾಗ್ದೇವಿ ಹೇಳೋದು ಸುಳ್ಳ ನಿಜನ ಅಂತ ಅದು ದೊಡ್ಡ ಚರ್ಚೆ ಮಾಡ್ತಿದ್ದಾರೆ ಅನ್ಸುತ್ತೆ. ಅಯ್ಯೋ, ಟ್ರೂ ಆರ್ ಫಾಲ್ಸ್ ತರ ಕಾಣಿಸ್ತಿದೆ ನಂಗೆ ಇದು. ಟ್ರೂ ಆರ್ ಫಾಲ್ಸ್, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಟ್ರೂ ಆರ್ ಫಾಲ್ಸ್ ಅಂತ ಇದೆಯಲ್ಲ ಆ ತರ. ಒಂದು ವೆರಿ ಗುಡ್ ವಿಕ್ಟರಿನ ನೋಡ್ತೀರಾ ಅನ್ನುವಂಥದ್ದು ಇದೆ. ವೀಲ್ ಚೇರ್ ಇಂದ ಎದ್ದಿ ಓಡಾಡೋ ಹಾಗೆ ಆಗ್ಬೇಕು ಅಂತ ಯಾರೋ ಪ್ರಾರ್ಥನೆ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಎದ್ದಿ ಓಡಾಡ್ತೀರಾ ಅನ್ನುವಂಥದ್ದು ಇದೆ. ಎಕ್ಸೆಲ್ ಇದ್ದವರು, XXL ಇದ್ದವರು, ಎಂ ಸೈಜ್ ಇದ್ದವರು ಸ್ಮಾಲ್ ಸೈಜಿಗೆ ಆಗ್ಬೇಕು ಅಂತ ಪ್ರಯತ್ನ ಪಡ್ತಿದ್ರೆ ಆಗ್ತಾ ಇಲ್ಲ ಅಂತ ಚಿಂತೆ ಮಾಡ್ತಿದ್ದೀರಾ, ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಇನ್ನ ಹೆಚ್ಚಿನ ನಕ್ಸಲ್ ಅಲ್ಲ, ನ್ಯೂಕ್ಲಿಯರ್ ಸಮಥಿಂಗ್ ಏನೋ ಜಮ್ಮುಲಿ ಇನ್ನ ಒಂದಷ್ಟು
ಪಹರೆ ಮಾಡ್ತಿದ್ದಾರೆ, ಇನ್ನ ಒಂದಷ್ಟು ಸಮಸ್ಯೆಗಳನ್ನ ಮಾಡ್ತಿದ್ದಾರೆ, ಜಮ್ಮುಲಿ ಮಾಡ್ತಾರೆ ಅನ್ನುವಂಥದ್ದು ಇದೆ. ನಾರ್ತ್ ಜಮ್ಮು, ಸೌತ್ ಜಮ್ಮು ಅನ್ನುವಂಥದ್ದು ಇದೆ. ನಾರ್ತ್ ಸೌತ್, ಪಶ್ಚಿಮ ಕೂಡ ತಿಳಿಸ್ತಾ ಇದೆ. ಯಾರಿಗೋ SP ಪೋಸ್ಟ್ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಅದೇನೋ ಬ್ಯಾಂಕಲ್ಲಿ ಇಡ್ತಾರಲ್ಲ, NC ನೋ FC ನೋ MP ಅದೇನೋ ಇಡ್ತಾರಲ್ಲ, ಅದು ಮೆಚೂರ್ ಆಗಿ ದುಡ್ಡು ಜಾಸ್ತಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಎಕ್ಸ್ ಲವ್ ಮ್ಯಾರೇಜ್ ಆಲ್ರೆಡಿ ಆಗಿದ್ದಾರೆ, ಇನ್ನ ಒಂದು ಲವ್ ಮ್ಯಾರೇಜ್ ಆಗ್ತಿದ್ದಾರೆ, ನಿಮ್ಮನ್ನು ಮ್ಯಾರೇಜ್ ಪಾರ್ಟ್ನರ್ ಆಗಿ ಆಯ್ಕೆ ಮಾಡ್ತಿದ್ದಾರೆ ಅಂತ ಇದೆ. ಸೊ ಆಲ್ರೆಡಿ 3 ಸತಿ ಲವ್ ಮ್ಯಾರೇಜ್ ಮಾಡ್ಕೊಂಡಿರೋರಿಗೆ ನೀವು ಮ್ಯಾರೇಜ್ ಪಾರ್ಟ್ನರ್ ಲವ್ ಮ್ಯಾರೇಜ್ ಅಂತ ಏನಾದ್ರು ಕನ್ಸಿಡರ್ ಮಾಡೋದಾದ್ರೆ ನಿಮ್ಮಷ್ಟು ಮೂರ್ಖರು ಇನ್ನೊಬ್ರಿಲ್ಲ. ಸೊ ಪ್ರೀತಿ ಒಂದೇ ಸತಿ ಆಗತ್ತೆ. 2-3 ಸತಿ ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಳ್ತಿದ್ರೆ ಅದನ್ನ ಬೇರೆದೇ ಅರ್ಥದಲ್ಲಿ ಕರೀತಾರೆ. ಇದ್ರ ಬಗ್ಗೆ ಒಂಚೂರು ಗಮನನ ನೀವು ಕೊಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಅಂದ್ಮೇಲೆ ಸರ್ಕಾರಿ ರಜೆಗಳಲ್ಲಿ ID ಕ್ಯಾನ್ಸಲ್ ಆಗತ್ತೆ ಅನ್ನುವಂಥದ್ದು ಇದೆ. ಐ ಮೀನ್ EID ಕ್ಯಾನ್ಸಲ್ ಆಗತ್ತೆ ಅಂತ ಇದೆ. ಡೆಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡಿಬೇಕಾದ್ರೆ ಸಮಥಿಂಗ್ ಏನೋ ಅವಘಡ ಸಂಭವಿಸುತ್ತೆ ಅನ್ನುವಂಥದ್ದು ಇದೆ. ಮಹಾಲಯ ಅಮಾವಾಸ್ಯೆ ಸ್ಟಾಪ್ ಆಗತ್ತೆ ಅನ್ನುವಂಥದ್ದು ಇದೆ. ಅಂದ್ರೆ ನಿಮ್ಮ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳೆಲ್ಲವೂ ಪರಿಪೂರ್ಣವಾಗಿ ಮಹಾಲಯ ಅಮಾವಾಸ್ಯೆ ಅಷ್ಟರಲ್ಲಿ ಸ್ಟಾಪ್ ಆಗತ್ತೆ ಅನ್ನುವಂಥದ್ದು. ಸಮಥಿಂಗ್ ನ್ಯೂಯಾರ್ಕ್ ಅಂತ ಕೇಳ್ತಾ ಇದೆ. ನ್ಯೂ ಜೆರ್ಸಿ. ಸೊ TQPMLLXJNSPCIDCNSHMGVTF. ಸೊ 243216 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಜೊತೆಗೆ ಏನೋ ಒಂದು ಸಡನ್ ಆಗಿ ಸಮಸ್ಯೆಗಳನ್ನ ಮಾಡೋದಕ್ಕೆ ನಿಮ್ ಜೀವನದಲ್ಲಿ ನಿಮ್ ಥರ್ಡ್ ಪಾರ್ಟಿ ಪ್ರಯತ್ನನ ಪಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಒಂದು ಬ್ರೇಕಪ್ ಆಗತ್ತೆ, ಒಂದು ರಿಯೂನಿಯನ್ ಆಗತ್ತೆ, ಒಂದು ಗಾಸಿಪ್ ಆಗತ್ತೆ, ಇದು ನಿಮ್ ತಲೆ ಕೆಡ್ಸುತ್ತೆ ಅಂತ ಇದೆ. ಇಬ್ರು ಕಣ್ಣಿಗೂ ನಿಮ್ ಮೇಲೆ ಹೀಗೆ ನೆಟ್ಬಿಟ್ಟಿದ್ದಾರೆ. ಸೊ ಅವ್ರ ಕಣ್ಣು ಆ ಕಡೆ ಈ ಕಡೆ ಹೋಗ್ತಾ ಇಲ್ಲ. ಇವರಿಬ್ಬರಿಂದ ತಪ್ಪಿಸ್ಕೊಳ್ಳೋದು ತುಂಬಾ ಕಷ್ಟ ಇದೆ ಅಂತ ಅನ್ಕೊಂಡಿದ್ರೆ ಅವ್ರ ಜೊತೆ ಇನ್ನೊಂದ್ 3 ಜನ ಸೇರ್ಕೊಂಡಿದ್ದಾರೆ, ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಹೊಸ ಮನೆಗೆ ಹೋಗುವಂಥದ್ದು, ಹೊಸ ಗಾಡಿ ಖರೀದಿ ಮಾಡುವಂಥದ್ದು, ರಿಯೂನಿಯನ್ ಆಗುವಂಥದ್ದು, ಸ್ಟಾರ್ಡಮ್ ಬರುವಂಥದ್ದು, ನೀವು ಕೈ ಹಾಕಿರುವಂತ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಬರುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ತಲೆ ಕೆಡ್ಸ್ಕೊಳ್ದಿರ ಮುಂದುವರಿತಾರಿ, ಎಲ್ಲವೂ ಕೂಡ ಒಳಿತಾಗತ್ತೆ. ಸೊ ಈಗ ಎಸ್ ಆರ್ ನೋ ನೋಡೋಣ. 3 ಬಾರಿ ಶಫಲ್ ಮಾಡ್ತೀನಿ. ಸೊ 3 ಬಾರಿ ಶಫಲ್ ಮಾಡಿದಾಗ 3 ಪ್ರಶ್ನೆಗಳನ್ನ ಇಟ್ಕೊಳ್ಳಿ. ಸೊ ಏನ್ ಬರುತ್ತೆ ನೋಡುವ. ಓಕೆ, ಮೊದಲನೇದು ಡೆಫಿನೆಟ್ ಆಗಿ ಆಗತ್ತಂತೆ. ಡೆಫಿನೆಟ್ಲಿ ಎಸ್ ಅಂತ ಹೇಳ್ತಿದೆ. ಸೊ ಎರಡನೇದು ಮೇ ಬಿ ಆಗಬಹುದು ಅಂತ ಹೇಳ್ತಾ ಇದೆ. ಮೂರನೇದು ಎಸ್ ಆಗತ್ತೆ ಅಂತ ಹೇಳ್ತಿದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು.
ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಕ್ರಿಸ್ಟಲ್ ಕ್ಲಿಯರ್. ಸೊ ಸಾಕಷ್ಟು ತೊಂದರೆಗಳನ್ನ ಎದುರಿಸ್ತಾ ಇದ್ದೀರಾ, ಸಾಕಷ್ಟು ಕನಸುಗಳು ನಿಮ್ಮನ್ನ ಕಾಡ್ತಾ ಇದೆ. ಸೊ ನಿಮ್ಮ ಕನಸು ನನಸಾಗ್ತಾ ಇಲ್ಲ ಅನ್ನುವಂಥ ಬೇಸರ ನಿಮ್ಮಲ್ಲಿ ಇದೆ. ಚಿಂತೆ ಯಾಕೆ ಮಾಡುತ್ತೀಯ ಗೆಳೆಯ ಕೇಳಯ್ಯ ಅಂತ ಯಾರೋ ಸಮಾಧಾನ ಮಾಡ್ತಾರೆ ನಿಮ್ಮನ್ನು. ತಲೆ ಕೆಡ್ಸ್ಕೊಂಬಿಡಿ, ಬನ್ನಿ ರಿಯೂನ್ಸ್ ಏನೇ ಹೇಳುತ್ತೆ ಅಂತ ನೋಡ್ಬಿಡುವ. ಜೊತೆಗೆ ನಿಮ್ಗೆ ಪ್ರೊಟೆಕ್ಷನ್ ಇದೆ ಅಂತ ಹೇಳ್ತಾ ಇದೆ. ನಿಮ್ಮನ್ನ ನೀವು ಡಿಫೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ, ಸೆಕ್ಯೂರಿಟಿ ಇದೆ. ಜೊತೆಗೆ ಸೈನ್ಯಕ್ಕೆ ಒಂದಷ್ಟು ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ, ಸೈನ್ಯಕ್ಕೆ ಒಂದಷ್ಟು ಪ್ರೊಟೆಕ್ಷನ್ ಬೇಕು ಅಂತ ಹೇಳ್ತಾ ಇದೆ. ಸೈನ್ಯನೇ ನಮ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ಅಂಥದ್ದು ಸೈನ್ಯಕ್ಕೆ ಪ್ರೊಟೆಕ್ಷನ್ ಅಂದ್ರೆ ನಿಮ್ಗೆ ಅರ್ಥ ಆಯ್ತು ಯಾವ ವಿಚಾರ ಇಲ್ಲಿ ಹೈಲೈಟ್ ಆಗ್ತಾ ಇದೆ ಅಂತ ಅಲ್ವಾ? ಎಸ್. ಢಮರುಗದ ನಾದ ಎಲ್ಲ ಕಡೆ ಕೇಳ್ಬೇಕು ಅಂತ ಹೇಳಿದ್ರು, ಎಲ್ಲೂ ಢಮರುಗದ ನಾದ ಕೇಳಲಿಲ್ಲ. ಯಾಕೆ ಗೊತ್ತಿಲ್ಲ. ಓಕೆ, ಸೊ ಎಸ್, ಸದ್ಯಕ್ಕೆ ನೀವು ಒಂಚೂರು ನಿಮ್ಮ ವಿಲ್ ಪವರ್ ಅನ್ನ ಸರಿಯಾಗಿ ಇಟ್ಕೊಳ್ಳಿ. ಸಾಕಷ್ಟು ಬಂಧನ ತರ ಫೀಲ್ ಮಾಡ್ತಿದ್ರೆ ಇನ್ಮುಂದೆ ನಿಮ್ಗೆ ಒಂದ್ ರೀತಿ ಫ್ರೀಡಮ್ ಸಿಗ್ದಂಗೆ ಅನ್ನಿಸ್ತಾ ಇರುತ್ತೆ. ಒಂದು ಬೆಳಕಿನ ಕಿರಣ ನಿಮ್ಗೆ ಬೆಳಕನ್ನ ತೋರಿಸ್ಲಿಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಜನ ಪೂರ್ವಜರಿಗೆ ಮುಕ್ತಿ ಮಾರ್ಗ ಗೊತ್ತಾಗ್ತಾ ಇಲ್ಲ, ಎಲ್ಲಿ ಹೋಗ್ಬೇಕು, ಹೇಗೆ ಹೋಗ್ಬೇಕು, ಯಾವ ದಾರಿಲಿ ಹೋಗ್ಬೇಕು, ಹೇಗೆ ಭಗವದ್ಧಾಮನ ಸೇರ್ಕೊಳ್ಳೋದು, ಅಥವಾ ಯಾವ ರೀತಿಲಿ ಒಂದು ಸ್ವರ್ಗ ನರಕ ಈ ಕಡೆ ದಾರಿಗೆ ಹೋಗೋದು ಅಂತ ಗೊತ್ತಿಲ್ದಿರ ಅಲಿತಾವ್ರೆ. ನೀವೆಲ್ಲ ನಿಮ್ಮ ಕುಲದೇವರನ್ನ ನೆನ್ಸ್ಕೊಂಡು ಒಂದ್ ಜಾಗದಲ್ಲಿ ಕೂತ್ಕೊಂಬಿಡಿ, ಭಗವಂತನೇ ಒಂದು ಬೆಳಕನ್ನ ತೋರಿಸಿ ನಿಮ್ಮನ್ನ ಮುಕ್ತಿ ಮಾರ್ಗಕ್ಕೆ ಕಳಿಸ್ಕೊಡ್ತಾನೆ. ಇದೊಂದೇ ಹೇಳಕ್ಕಾಗೋದಿಲ್ಲಿ, ನಾನು ಗೊತ್ತಿರೋದು ಅಷ್ಟೇನೆ. ಮಿಕ್ಕಿದು ನಿಮ್ಮ ನಿಮ್ಮ ಕರ್ಮಕ್ಕೆ ಬಿಟ್ಟಂತ ವಿಚಾರ. ಒಂದು ಬೆಳಕು ಬರುವಂತ ಸಾಧ್ಯತೆ ಇದೆ, ಒಂದು ನಾಲೆಡ್ಜ್ ಈ ವಾರ, ಈ ತಿಂಗಳು, ಈ ವರ್ಷ, ಇನ್ ಮುಂದಿನ ದಿನಗಳಲ್ಲಿ ನೀವು ಗೇನ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಒಂದು ವಿದ್ವತ್ತನ್ನ ಕಲಿತೀರಾ, ಒಂದು ವಿದ್ಯೆನ ಕಲಿತೀರಾ ಅನ್ನುವಂಥದ್ದು ಕೂಡ ಇದೆ. ಆ ವಿದ್ವತ್ತು, ಆ ವಿದ್ಯೆ ಏನಿದೆ ನಿಮ್ಗೆ ಸರಿಯಾದ ರೀತಿಲಿ ಮಾರ್ಗದರ್ಶನನ ಕೊಡುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಸಾಕಷ್ಟು ವಿಚಾರಗಳಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ಒಳಗಿನ ಬೆಳಕು ನಮ್ಗೆ ದಾರಿ ತೋರಿಸ್ತಾ ಇರುತ್ತೆ, ನಾವು ಅದನ್ನ ಸರಿಯಾದ ರೀತಿಲಿ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಅಂಥ ತಪ್ಪನ್ನ ಮಾಡಬೇಡಿ ಅನ್ನುವಂಥದ್ದು ಇದೆ. ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಗೆ ನೀವು ಒಂಚೂರು ಪ್ರೊಟೆಕ್ಷನ್ ಹಾಕೊಳ್ಳಿ, ಜೊತೆಗೆ ನೀವು ಪ್ರೊಟೆಕ್ಷನ್ ಅಲ್ಲೇ ಇದೀರಾ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ನಿಮ್ಗೆ ಡಿವೈನ್ ಪ್ರೊಟೆಕ್ಷನ್ ಕೂಡ ನಿಮ್ಗೆ ಡಿವೈನ್ ಪ್ರೊಟೆಕ್ಷನ್ ಕೂಡ ಇದೆ. ನೀವು ಕೂಡ ಒಂದು ಪ್ರೊಟೆಕ್ಷನ್ ಅನ್ನ ಹಾಕೊಳ್ಳಿ ಅನ್ನುವಂಥದ್ದು ಇದೆ. ಶಕ್ತಿ ದೇವತೆಯ ಆರಾಧನೆ ಮಾಡ್ತಿದ್ದವರಿಗೆ ತೊಂದರೆ ಆಗಿತ್ತಲ್ಲ, ಅದಕ್ಕೆ ನೀವೊಂದು ರಕ್ಷೆ ಹಾಕಿದ್ರಲ್ಲ, ಆ ರಕ್ಷೆ ಹಾಕಿದ್ದು ಮತ್ತೆ ಹಾಳಾಗಿದೆ. ಆ ರಕ್ಷೆ ಯಾರು ಹಾಳು ಮಾಡಿದ್ರೋ ಅವರಿಗೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗತ್ತೆ. ಆಗ ನಿಮ್ಗೆ ಗೊತ್ತಾಗತ್ತೆ ನಿಮ್ ಕೈಲೇನೆ ಯಾಕೆ ಆ ರಕ್ಷೆನ ಹಾಕ್ಸಿದ್ದು ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ, ಒಣ್ಣಲ್ಲಿ ಆ ತರ ಇದೆ. ಓಕೆ, ಸೊ ಹೆಚ್ಚು ಡೀಪಾಗಿ ಓದಷ್ಟು ಇವು ಸ್ವಲ್ಪ ನಂಗೆ ಕಸಿ ಬಿಸಿ ಮಾಡ್ತವೆ, ಹಾಗಾಗಿ ಸ್ವಲ್ಪ ಕೂಲಾಗಿ ಇರೋಣ. ಜೊತೆಗೆ ಯಾರೋ ಕುದುರೆ ಕೊಂಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಮನದ ಕುದುರೆಯ ಲಗಾಮ್ ನಿಮ್ಮ ಹಿಡಿತದಲ್ಲಿ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಪಾರ್ಟ್ನರ್ಶಿಪ್ ಬರುವಂತ ಸಾಧ್ಯತೆ ಇದೆ. ಒಂದಷ್ಟು ಒಳ್ಳೆ ಮೂಮೆಂಟ್ ನಿಮ್ ಲೈಫ್ ಅಲ್ಲಿ ಬರುತ್ತೆ. ನಿಮ್ಮ ಲೈಫ್ ಒಂದು ಪ್ರೋಗ್ರೆಸಿವ್ ಕಡೆ ಮುಖ ಮಾಡುತ್ತೆ, ಒಂದಷ್ಟು ಪ್ರೋಗ್ರೆಸ್ ಆಗುತ್ತೆ ಅನ್ನುವಂಥದ್ದು ಇದೆ. ಯಾರಿಗೋ ಟ್ವಿನ್ಸ್ ಮಕ್ಕಳಾಗುವಂತ ಸಾಧ್ಯತೆಗಳು ಕೂಡ ಇದೆ. ಒಟ್ಟೊಟ್ಟಿಗೆ ಎರಡೆರಡು ರಿಲೇಶನ್ಶಿಪ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಅಶ್ವಿನಿ ದೇವತೆಗಳ ಆಶೀರ್ವಾದದಿಂದ ನಿಮ್ಗೆ ಆರೋಗ್ಯದಲ್ಲಿ ಚೇತರಿಕೆ ಕೂಡ ಬರುತ್ತೆ. ಜೊತೆಗೆ ಎರಡು ಇಬ್ರಿರುವಂತ ದೇವರು, ಈಗ
ಅಟಿಲಕಮ್ಮ, ಜಲ್ಗೆರಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ, ಹಾಗೇನೆ 2 ದೇವ್ರು ಇರ್ತಾರಲ್ಲ ಯಾರ್ಯಾರು. ಸೊ ಆ ಥರ ದೇವ್ರು, ಜೋಡಿ ದೇವ್ರುಗಳ ಆಶೀರ್ವಾದ ನಿಮ್ ಮೇಲೆ ಇದೆ, ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂಚೂರು ಉಸಿರಾಟದ ತೊಂದರೆ ಇದ್ರೆ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ದೇವರು ಖಂಡಿತವಾಗ್ಲೂ ನಿಮ್ಗೆ ಆರೋಗ್ಯದಲ್ಲಿ ಚೇತರಿಕೆನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಕ್ಲೀನ್ ಆಗಿ ಇಟ್ಕೊಳ್ಳಿ ನಿಮ್ಮ ಮನೇನ, ನಿಮ್ಮ ಗ್ರಾಮನ, ನಿಮ್ಮ ವಾತಾವರಣನ ಅನ್ನುವಂಥದ್ದು ಇದೆ. ನಾವೇನ್ ಕ್ಲೀನ್ ಆಗಿಲ್ವಾ ನೀವು ಹೇಳ್ಬೇಕಂದ್ರೆ, ಇಲ್ಲಿ ಬಂದಿರೋದನ್ನ ಹೇಳ್ತೀನಿ, ನೀವು ಕ್ಲೀನ್ ಆಗಿಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ. ಯಾಕೆಂದ್ರೆ ಇಲ್ಲಿ ನಿಮ್ಮ ಸ್ವಚ್ಛತೆ, ನಿಮ್ಮ ಸ್ವಚ್ಛತೆ ಇಂಪಾರ್ಟೆಂಟ್ ಇದೆ. ನಿಮ್ಮ ಮನೆ ದೇವರಿಗೆ, ನಿಮ್ಮ ಪೂರ್ವಜರಿಗೆ ಇಬ್ರಿಗೂ ಪೂಜೆ ಹೋಗ್ತಿಲ್ಲ. ಪೂಜೆ ಹೋಗ್ಬೇಕು ಅಂದ್ರೆ ಸ್ವಚ್ಛತೆಯಲ್ಲಿ ಇಲ್ಲ, ಮಡಿ ಮೈಲಿಗೆ ಪಾಲಿಸ್ತಾ ಇಲ್ಲ. ಗಾಡಿ ಇದ್ರ ಮೇಲೆ ನಿಮ್ ಇಷ್ಟ. ಇದೊಂದು ಇಲ್ಲಿ ಇದೆ. ಓಕೆ, ಸ್ವಲ್ಪ ಲೈಫ್ ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಗೂ ಕೂಡ ಗಿಫ್ಟ್ ಬರುತ್ತೆ. 3 ಗ್ರೂಪ್ ಯಾರು ಆಯ್ಕೆ ಮಾಡಿದ್ರಿ, 3 ಜನಕ್ಕೂ ಗಿಫ್ಟ್ ಬರುತ್ತೆ. 3 ಜನಕ್ಕೂ ಲೈಫ್ ಬ್ಯಾಲೆನ್ಸಿಗೆ ಬರುತ್ತೆ. ನೀವು ಗಿಫ್ಟ್ ತಗೊಳ್ತೀರಾ, ಬೇರೆಯವ್ರಿಗೂ ನೀವು ಗಿಫ್ಟ್ ಕೊಡ್ತೀರಾ, ಅಂದ್ರೆ ತುಂಬಾ ಪಾರ್ಟಿ ಏನು ಮಾಡ್ತೀರಾ ಅಂತ ಆಯ್ತು. ಸೊ ಏನೇನ್ ಗಿಫ್ಟ್ ತಗೊಳ್ತೀರಾ ಕಮೆಂಟ್ ಅಲ್ಲಿ ತಿಳಿಸಿ. ಏನೇನ್ ಗಿಫ್ಟ್ ಸಿಕ್ತು ಕಮೆಂಟ್ ಅಲ್ಲಿ ತಿಳಿಸಿ. ಸುಮ್ನೆ ಕ್ಯೂರಿಯಾಸಿಟಿಗೆ ಅಷ್ಟೇ. ದೇವರಿಂದ ಕೂಡ ನಿಮ್ಗೆ ಗಿಫ್ಟ್ ಬರುತ್ತೆ ಅನ್ನುವಂಥದ್ದು. ಲೈಫ್ ಇಸ್ ರೈಟ್ ಡೈರೆಕ್ಷನ್ ಅಲ್ಲಿ ಟ್ಯೂನ್ ಇನ್ ಆಗಿದೆ. ಸೊ ರೈಟ್ ಡೈರೆಕ್ಷನ್ ಅಲ್ಲಿ ಲೈಫ್ ಹೋಗೋಕೆ ಶುರು ಮಾಡಿದಾಗಿಂದ ನಿಮ್ ಜೀವನದಲ್ಲಿ ಇನ್ನ ಹೆಚ್ಚಿನ ಒಂದು ಒಳಿತಾಗತ್ತೆ. ಏನ್ ಸೈಕಲ್ ಹೊಡಿತಿದ್ರಿ, ಇನ್ಮೇಲೆ ಸೈಕಲ್ ಹೊಡಿಯೋದು ಬೇಡ. ಲೈಫ್ ಸ್ಮೂತ್ ಆಗಿ ಮುಂದುವರಿಯುತ್ತೆ. ಎಲ್ಲೋ ಒಂದ್ ಕಡೆ ನೀವು ನಿಮ್ಮ ಜೀವನದ ಬಗ್ಗೆ ತುಂಬಾ ಕೇರ್ಲೆಸ್ ಆಗ್ಬಿಟ್ಟಿದೀರಾ. ಆ ತರ ಕೇರ್ಲೆಸ್ ಆಗ್ಬೇಡಿ. ಒಂಚೂರು ಗಮನನ ನಿಮ್ಮ ಲೈಫಿನ ಕಡೆ ಕೂಡ ನೀವು ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಸಣ್ಣ ಮಟ್ಟದಲ್ಲಿ ದುಡ್ಡು ಬರಬಹುದು. ಸೊ ನೀವ್ ಎಕ್ಸ್ಪೆಕ್ಟ್ ಮಾಡ್ದಂಗೆ ಬಿಗ್ ಅಮೌಂಟ್ ಬರ್ದಿರಾ ಇರಬಹುದು. ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಬದಲಾವಣೆ, ಒಂದು ಸ್ಪಷ್ಟನೆ ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಏನೋ ಒಂದು ಸ್ಪಷ್ಟತೆ ಸಿಗ್ತಾ ಇರ್ಲಿಲ್ಲ, ಯಾಕಾಗ್ತಿದೆ, ಏನಾಗ್ತಿದೆ ಅನ್ನುವಂಥದ್ದು. ಸೊ ಆ ಒಂದು ಸ್ಪಷ್ಟತೆ ಸಿಗತ್ತೆ. ಜೊತೆಗೆ ನಿಮ್ ಜೀವನ ಒಂದು ರೈಟ್ ಡೈರೆಕ್ಷನ್ ಅಲ್ಲಿ ನಿಮ್ಗೆ ಗೋಚರ ಆಗತ್ತೆ ಅನ್ನುವಂಥದ್ದು ಇದೆ. ತುಂಬಾ ಪಾಸಿಟಿವ್ ಆಗಿ ಬದಲಾವಣೆನ ನೋಡ್ತೀರಾ. ಆಲ್ಮೋಸ್ಟ್ 32 ನಂಬರ್ 3 ಜನಕ್ಕೂ ಬಂದಿದೆ. 16 ಟವರ್ ಮೂಮೆಂಟು ಎಲ್ರಿಗೂ ಬಂದಿದೆ. ಓಕೆ, ಸೊ ಏನೋ ಒಂದು ಸಡನ್ ಆಗಿ ಬದಲಾಗತ್ತೆ ಅನ್ನುವಂಥದ್ದು ಇದೆ. ಮ್ಯಾರೇಜ್ ಫಿಕ್ಸ್ ಆಗಬಹುದು, ದುಡ್ಡು ಬರಬಹುದು, ಆಸ್ತಿ ವಿಚಾರದಲ್ಲಿ ಜಗಳ ಆಗಬಹುದು, ಅಥವಾ ಬ್ರೇಕಪ್ ಆಗಬಹುದು. ಹುಷಾರಾಗಿರಿ ಅನ್ನುವಂಥದ್ದು ಕೂಡ ಇದೆ. ಬಟ್ ನಥಿಂಗ್ ಟು ವರಿ, ಎಲ್ಲವೂ ಕೂಡ ಕಂಟ್ರೋಲ್ ಅಲ್ಲಿ ಇರುತ್ತೆ ಅನ್ನುವಂಥದ್ದು ಇದೆ. ಈ ಸತಿ ಥರ್ಡ್ ಪಾರ್ಟಿ ಮೇಲುಗೈ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ವಿಚಾರಗಳು ಯಶಸ್ಸಿನ ಕಡೆ ಮುಖ ಮಾಡಿ ಹೋಗ್ತಾ ಇದೆ, ಹೋಗಿ ಅನ್ನುವಂಥದ್ದು ಕೂಡ ಇದೆ. ಸೊ 4, 6, 3, 2, 1, 6, 9 ನಂಬರ್ಸ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಓಕೆ, ಯಾರೋ ಒಬ್ಬ ವ್ಯಕ್ತಿ, ಫಿಮೇಲ್ ಪರ್ಸನ್ ನಿಮ್ ಲೈಫ್ ನ ತುಂಬಾ ಟ್ರಿಗರ್ ಮಾಡ್ತಿದ್ದಾರೆ, ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಎಸ್, ಒನ್ ಫೀಮೇಲ್ ಪರ್ಸನ್ ನಿಮ್ಗೆ ಯಾವಾಗ್ಲೂ ತೊಂದರೆ ಮಾಡ್ತಾನೆ ಇರ್ತಾರೆ. ಹೊಟ್ಟೆ ಕಿಚ್ಚು ಅವರಿಗೆ ಜಾಸ್ತಿ ಆಗಿದೆ. ಅವ್ರಿಗೆ ಹೊಟ್ಟೆ ನೋವು ಬರುತ್ತೆ ಮುಂದಿನ ದಿನಗಳಲ್ಲಿ. ಆವಾಗ ಅವ್ರಿಗೆ ಬುದ್ಧಿ ಬರುತ್ತೆ ಹೊಟ್ಟೆ ಕಿಚ್ಚು ಪಡಬಾರ್ದು ಅಂತ. ನಿಮಗ್ ಮೊನ್ನೆ ಹೊಟ್ಟೆ ನೋವು ಬಂದಿತ್ತಲ್ವಾ, ತುಂಬಾ ಹೊಕ್ಕಳತ್ರ ಹೊಟ್ಟೆ ನೋವು ಬಂದು ಯಾರಿಗೂ ಹೇಳಕ್ ಆಗ್ತೀರಾ ಒದ್ದಾಡಿದ್ರಲ್ಲ, ಎಷ್ಟು ನೋವು ತಿಂದ್ರಿ. ಆ ಹೊಟ್ಟೆ ನೋವು ಆ ಹೊಟ್ಟೆ ಕಿಚ್ಚಿನ ಜನಗಳದ್ದು. ಸೊ ನಿಮ್ಗೆ ದುಡ್ಡು ಬರಬಾರ್ದು, ಯಶಸ್ ಬರಬಾರ್ದು ಅಂತ ಸಮಸ್ಯೆ ಮಾಡ್ತಿದ್ದಾರೆ. ಬಟ್ ಅವ್ರು ಏನೇ ಸಮಸ್ಯೆ ಮಾಡಿದ್ರು ತಲೆ ಕೆಡ್ಸ್ಕೊಳ್ಬೇಕಾದಂತ ಅಗತ್ಯ ಇಲ್ಲ, ಆಯ್ತಾ. ಸೊ ಲಕ್ ಈಸ್ ಆನ್ ಯುವರ್ ಸೈಡ್. ಸೊ ತಥಾಸ್ತು ಅನ್ನುವಂತ ರೀತಿಯಲ್ಲಿ ದೇವ್ರ ಆಶೀರ್ವಾದ ಮಾಡಿ ಬಿಟ್ಬಿಟ್ಟಿದ್ದಾರೆ. ಸೊ ಯಾರ್ಯಾರು ನಿಮಗ್ ಸಮಸ್ಯೆ ಕೊಡ್ತಾರೋ, ತೊಂದರೆ ಕೊಡ್ತಾರೋ, ಜಸ್ಟ್ ಎಂಜಾಯ್ ದ ಮೂಮೆಂಟ್ ಅಷ್ಟೇ. ಎಂಜಾಯ್ ಮಾಡಿ ಮೂಮೆಂಟ್ ಅನ್ನ ಎಂಜಾಯ್ ಮಾಡಿ. ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ. ಊಟ ತಿಂಡಿ ಕಷ್ಟ ಪಡ್ತಿದ್ದೀರಾ ಕೆಲವರು, ಊಟ ತಿಂಡಿ ಸಿಗತ್ತೆ. ಅನ್ನಪೂರ್ಣೇಶ್ವರಿ ಆಶೀರ್ವಾದ ಮಾಡಿದಾಳೆ. ದುಷ್ಟರು ತೊಂದರೆ ಮಾಡ್ತಿದ್ದಾರೆ ಅಷ್ಟೇನೆ. ನಿಮ್ ಲೈಫಲ್ಲಿ
ಫೀಮೇಲ್ ಜನ ಎಷ್ಟು ನಿಮ್ಮನ್ನ ನೋಡಿ ಹೊಟ್ಟೆ ಕಿರ್ಚ್ ಪಡ್ತಾರೋ, ಮೇಲ್ ಪರ್ಸನ್ಸು ಅಷ್ಟೇ ಹೊಟ್ಟೆ ಕಿರ್ಚ್ ಪಡ್ತಾರೆ. ನೋ ಮ್ಯಾಟರ್ ನೀವು ಮೇಲ ಫೀಮೇಲ. ನಿಮ್ಮ ಫ್ರೆಂಡ್ಶಿಪ್ಪಿಗೋಸ್ಕರ ಅಷ್ಟ್ ಜನ ಇದ್ರೆ, ನಿಮ್ ಪ್ರೀತಿಗೋಸ್ಕರ ಅಷ್ಟ್ ಜನ. ನೋ ಮ್ಯಾಟರ್ ನೀವು ಎಷ್ಟಾದ್ರೂ ಮದ್ವೆ ಆಗಿರ್ರಿ, ಸ್ಟಿಲ್ ನಿಮ್ ಎನರ್ಜಿ ಅವರಿಗೆ ಬೇಕು. ಆ ತರ ಜನಗಳು ಕೂಡ ಇದ್ದಾರೆ. ಏನೋ ಒಂದು ಫಂಕ್ಷನ್ಸ್ ಅಟೆಂಡ್ ಮಾಡ್ತೀರಾ, ಬಿಸ್ನೆಸ್ ಗ್ರೋತ್ ಆಗುವಂತದ್ದು. ಕೆಲವ್ರಿಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಚೆನ್ನಾಗಾಗತ್ತೆ, ಕೆಲವ್ರಿಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಚೆನ್ನಾಗಿಲ್ಲ. ಎರಡು ವೈಬ್ ಇದೆ ಇಲ್ಲಿ. ಸ್ವಲ್ಪ ನೋಡ್ಕೊಂಡು ಡಿಸಿಷನ್ ತಗೊಳ್ಳಿ. ಕೆಲವರು ಥರ್ಡ್ ಪಾರ್ಟಿ ರಿಯೂನಿಯನ್ ಇದೆ, ಕೆಲವ್ರಿಗೆ ಥರ್ಡ್ ಪಾರ್ಟಿ ಬ್ರೇಕಪ್ ಇದೆ. ಅದ್ರ ಬಗ್ಗೆ ಕೂಡ ಸ್ವಲ್ಪ ಗಮನನ ಕೊಡಿ. ಸಿಂಗಲ್ಸ್ಗೆ ಮ್ಯಾರೇಜ್ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಒಟ್ಟೊಟ್ಟಿಗೆ ಒಂದೇ ದಿನ ಮೂರ್ ಮದ್ವೆ ಫಿಕ್ಸ್ ಆಗತ್ತೆ. ಒಂದೇ ದಿನ ಮೂರ್ ಮದ್ವೆ ಅಟೆಂಡ್ ಮಾಡ್ತೀರಾ, ಮೂರ್ ಫಂಕ್ಷನ್ಸ್ ಅಟೆಂಡ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ನನ್ ಮದ್ವೆ ಆಗೋದಿಲ್ವಾ ಅಂತ ಯಾರೋ ಕೇಳ್ತಿದ್ದಾರೆ. ಯಾರೋ ಒಂದ್ ವ್ಯಕ್ತಿ ನಿಮಗ್ ಮದ್ವೆ ಆಗದೆ ಇರೋ ಹಾಗೆ ತಡೀತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ನಿಮ್ಗೆ ಸ್ಟಕ್ ಎನರ್ಜಿ ಮಾಡಿದ್ದಾರೆ, ಅದರಿಂದ ನೀವು ಹೊರಗ್ ಬಂದ್ರೆ ನಿಮ್ಗಿರುವಂತ ಬಂಧನನ ನೀವು ತಕ್ಕೊಂಡ್ರೆ ಖಂಡಿತವಾಗ್ಲು ಮದ್ವೆ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಎನರ್ಜಿನ ಟ್ರ್ಯಾಪ್ ಮಾಡಿ ಸ್ಟಕ್ ಮಾಡಿ ಇಟ್ಟಿದ್ದಾರೆ, ಅದರಿಂದ ನಿಮ್ಗೆ ಮದ್ವೆ ಡಿಲೇ ಆಗ್ತಿದೆ. ಬಟ್ ನೀವು ಪ್ರಯತ್ನ ಪಟ್ರೆ ಆಗತ್ತೆ ಅಂತ ಇದೆ. ಸೊ ಹಾಗೆ ಆಗಲ್ವಾ ನೋಡೋಣ. ಏನೇ ಅಡ್ಡಿ ಇದ್ರು ಎಲ್ಲ ತೆಗೆದ್ಬಿಟ್ಟು ಯೂನಿವರ್ಸ್ ನಿಮಗ್ ಮದ್ವೆ ಮಾಡೋ ಉದ್ದೇಶದಲ್ಲಿ ಇದೆಯಾ ಇಲ್ವಾ ನೋಡೋಣ, ಆಯ್ತಾ. ಓನ್ಲಿ ಸಿಂಗಲ್ಸ್, ಓಕೆ, ಓನ್ಲಿ ಸಿಂಗಲ್ಸ್. ನೋ ಮ್ಯಾಟರ್ ಸಿಂಗಲ್ ಪೇರೆಂಟ್ಸ್ ಕೂಡ ಇರಬಹುದು, ಬಟ್ ಸಿಂಗಲ್ಸ್. ಮದ್ವೆ ಆಗಿರೋರ್ಗೆಲ್ಲ 150 ಸತಿ ಮದ್ವೆ ಮಾಡ್ಸಕ್ ಆಗಲ್ಲ, ಅವ್ರು ಪ್ರೇಮ್ ಮಾಡಕ್ ಆಗಲ್ಲ ನಾವು. ಎಸ್, ಯಾರೋ ಇಬ್ರು ತಡೆ ಮಾಡ್ತಿದ್ದಾರೆ, ಅದ್ರಿಂದ ಸಮಸ್ಯೆ ಇದೆ. ಸೊ ಈ ಲೈಫ್ ಟೈಮ್ ಅಲ್ಲಿ ನಿಮ್ಗೆ ಸೋಲ್ಮೇಟ್ ಇದಾರೆ, ಟ್ವಿನ್ ಫ್ಲೇಮ್ ಇದಾರೆ, ಅವ್ರ ಜೊತೆ ನಿಮ್ಗೆ ಮದ್ವೆ ಆಗತ್ತೆ, ಪ್ರಯತ್ನ ಪಡಿ ಅನ್ನುವಂಥದ್ದು ಇದೆ. ಎಷ್ಟು ದಿವಸದಲ್ಲಿ ಆಗಬಹುದು ಅಂತ ಅಂದ್ರೆ ಹೇಳಕ್ ಆಗೋದಿಲ್ಲ. ಸಡನ್ ಆಗಿ ಆಗ್ಬಿಡ್ಬಹುದು ಅನ್ನುವಂಥದ್ದು ಇದೆ. ಲಾಸ್ಟ್ ಮೇಲೆ ಆಗ್ಬಿಡ್ಬೇಕಿತ್ತು, ಯಾಕೋ ತಡೆದಿದ್ದಾರೆ. ಜಸ್ಟ್ ವೈಟ್ ಫಾರ್ 5 ವೀಕ್ ಅಂತ ಹೇಳ್ತಾ ಇದೆ. ಮೋರ್ ದೆನ್ 5 ವೀಕ್ ಬೇಗ ಆಗತ್ತೆ, ಗುಡ್ ನ್ಯೂಸ್ ಬರುತ್ತೆ ಅಂತ. ಯಾರ್ ಪ್ರಶ್ನೆ ಹಾಕಿದ್ರು ಅವರಿಗೆ ಗ್ಯಾರಂಟಿ ಆಗತ್ತೆ. ಗಾಡ್ ಬ್ಲೆಸ್ ಯು. ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ, ಪಾಪು ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಸ್ಲೋಲಿ ಬಟ್ ಸ್ಟಡಿಲಿ ವಿನ್ ದ ರೇಸ್. ನೋಡಿ, ಮದ್ವೆ ಆಗತ್ತೆ. ಮದುವೆಯ ಈ ಬಂದ ಅನುರಾಗದ ಅನುಬಂಧ, ಏಳೇಳು ಜನ್ಮಗಳು ತೀರದ ಸಂಬಂಧ. ಆಗ್ಲೇ ಹೇಳ್ದಂಗೆ ಎರಡೆರಡು ಮದ್ವೆ ಆಗ್ತಾ ಇರಬಹುದು, ಸ್ವಲ್ಪ ಹುಷಾರಾಗಿ ಇರಿ, ಓಕೆ. ಸೊ ರಿಯೂನಿಯನ್ ಆಗತ್ತೆ, ಫ್ಯಾಮಿಲೀಸ್ ಅನ್ನುವಂಥದ್ದು ಕೂಡ ಇದೆ. ಏನೋ ಫಂಕ್ಷನ್ಸ್ ಅಟೆಂಡ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ದೈವ ಇಚ್ಛೆ ತುಂಬಾ ಸ್ಟ್ರಾಂಗ್ ಆಗಿ ಇದೆ. ಏನೋ ಒಂದು ಮರದ ಎನರ್ಜಿ ಇದೆ, ದೈವ ಇಚ್ಛೆ ತುಂಬಾ ಸ್ಟ್ರಾಂಗ್ ಆಗಿದೆ. ದೈವನೇ ಬರುತ್ತೆ, ಕಾವಲಾಗಿ ನಿಲ್ಲುತ್ತೆ ಅನ್ನುವಂಥದ್ದು ಇದೆ. ಎಲ್ಲ ಸಂಬಂಧಿಕರ ಎನರ್ಜಿ, ನೆಗೆಟಿವ್ ಎನರ್ಜಿ ಇಲ್ಲಿ ತೋರಿಸ್ತಾ ಇದೆ. ಓಕೆ, ರಿಲೇಶನ್ಶಿಪ್ ಗ್ರೋತ್ ಆಗ್ಬಾರ್ದು ಅಂತ, ನಿಮ್ ಮ್ಯಾರೇಜ್ ಆಗ್ಬಾರ್ದು ಅಂತ ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಡೆವಿಲ್ ಎನರ್ಜಿನ ಮಾಡಿ ಇಟ್ಟಿದ್ದಾರೆ, ಅದರಿಂದ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಹಾಗಾಗಿ ಕ್ರಿಸ್ ಕ್ರಾಸ್ ಬಂದಿರೋದು ಇಲ್ಲಿ. ಸೊ ಅವರ ರಕ್ಷಣೆ ಕೂಡ ಇದೆ. ನಮ್ಮ ಗದಾಧಾರಿ ಆಂಜನೇಯ ಕೂಡ ಇದ್ದಾರೆ ಇಲ್ಲಿ. ಸೊ ನಂಗೆ ಇಲ್ಲಿ ಗದೆಯಲ್ಲಿ ಆಂಜನೇಯರ ಎನರ್ಜಿನೂ ಇದೆ, ಮಹಾವಿಷ್ಣುವಿನ ಎನರ್ಜಿ ಇದೆ ಇಲ್ಲಿ. ಸೊ ವಿಷ್ಣು ದೇವರು ಈಗ ನಿಮ್ಗೆ ರಕ್ಷಣೆ ಕೊಡ್ತಾರೆ ಅನ್ನುವಂಥದ್ದು ಇದೆ. ಅನ್ಎಕ್ಸ್ಪೆಕ್ಟೆಡ್ ಅತಿಥಿ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಅದೃಷ್ಟ ಲಕ್ ನಿಮ್ ಜೊತೆ ಇದೆ. ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ಪ್ರಯಾಣ ಕೂಡ ಹೋಗ್ತೀರಾ. ಫೈನಾನ್ಷಿಯಲಿ ಸಕ್ಸಸ್ ಕೂಡ ಆಗುತ್ತೆ ಅನ್ನುವಂಥದ್ದು ಇದೆ. ಯಾರಿಗೋ ಹೆಣ್ಮಗು ಗಂಡ್ಮಗು ಎರಡು ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಫ್ಯಾಮಿಲಿ ಕಂಪ್ಲೀಟ್ ಇಲ್ಲ ಅಂತ ಏನ್ ಅನ್ಕೊಂಡಿದ್ರಿ, ಸೊ ಕಂಪ್ಲೀಟ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ.
ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಅನ್ನ ಎಂಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನೆಗೆಟಿವಿಟಿನ ಕಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮ್ಯೂಸಿಕ್ ಕ್ಷೇತ್ರದಲ್ಲಿ ಹೆಚ್ಚಿನ ಯಶಸ್ಸು ಮಾಡ್ತೀರಾ ಅನ್ನುವಂಥದ್ದು ಇದೆ. ಪ್ರೆಗ್ನೆನ್ಸಿ ಪಾಪು ಬರುವಂತ ಸಾಧ್ಯತೆ ಇದೆ. ಹೆಣ್ಮಗು ಆಗುವಂಥದ್ದು, ಗಂಡ್ಮಗು ಆಗುವಂಥದ್ದು ಇದೆ. ಸಾರಿ. MD ಪೋಸ್ಟ್ ಯಾರಿಗೋ ಸಿಗುವಂತ ಸಾಧ್ಯತೆ ಇದೆ. ಮಕ್ಕಳನ್ನ ಓದಕ್ಕೆ ಬಿಡ್ತಾರಲ್ಲ ಮಸ್ಕ್ಯೂಗಳಲ್ಲಿ, ಅಲ್ಲಿ ಏನೋ ಸಮಸ್ಯೆ ಆಗತ್ತೆ ಅಂತ ಇದೆ. ಯಾರ್ದೋ ಮ್ಯಾರೇಜ್ ಜೆ ಜೊತೆ ಆಗತ್ತೆ ಅನ್ನುವಂಥದ್ದು ಇದೆ. ಯಾರಿಗೋ ಮಿಸ್ಟರ್ ಇಂಡಿಯಾ ಅಂತ ಅವಾರ್ಡ್ ಸಿಗಬಹುದು. ಯಾರಿಗೋ ಮಿಸ್ಟರ್ ಜೂನಿಯರ್ ಅವಾರ್ಡ್ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಎಕ್ಸ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ಯಾರೋ KSIC ಸಿಲ್ಕ್ ಸ್ಯಾರಿ ತಗೊಳ್ತಾರೆ ಅನ್ನುವಂಥದ್ದು ಇದೆ. ಸೌತ್ ಇಂಡಿಯನ್ ಏನೋ ಒಂದು ಟೆಸ್ಟ್ ಟ್ಯೂಬ್ ಬೇಬಿ ವಿಫಲ ಆಗಿ ಅದೇನೋ ದೊಡ್ಡ ಕೇಸ್ ಆಗಿ ಅದೇನೋ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಇದೆ. US ಅಲ್ಲಿ ಸಮಥಿಂಗ್ ಟ್ರಾಜಿಡಿ ನಡೆಯುತ್ತೆ ಅನ್ನುವಂಥದ್ದು ಇದೆ. US ಟ್ರೇಡ್ ಮಾರ್ಕ್ ಸಮಥಿಂಗ್ ಏನೋ ವೇರಿಯೇಷನ್ ಅಲ್ಲಿ ಬಿದ್ದು ಹೋಗುತ್ತೆ ಅನ್ನುವಂಥದ್ದು. ಇಂಡಿಯನ್ ಮಾರ್ಕೆಟ್ ಬಿದೋಗೋದು ಕೇಳಿದ್ವಿ, US ಮಾರ್ಕೆಟೇ ಬಿದೋಗುತ್ತಂತೆ. ಯಾರೋ ಎಕ್ಸಾಮ್ ಅಲ್ಲಿ ಮಾರ್ಕ್ ಅನ್ನ ನಕಲು ಮಾಡಕ್ ಹೋಗಿ ಸಿಕ್ಕಾಕೊಂಡು ಸಮಸ್ಯೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಖೇಡಿ ನಂಬರ್ 1. ನಿಮ್ಮ DP ಕ್ಯಾನ್ಸಲ್ ಮಾಡಿ ಅನ್ನುವಂಥದ್ದು ಇದೆ. ಕ್ಯಾನ್ಸಲ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಕ್ಯಾನ್ಸಲ್ ಮಾಡಿ ಅಂತ. DP ಕ್ಯಾನ್ಸಲ್ ಮಾಡಿ ಅಂದ್ರೆ DP ಹಾಕ್ಬೇಡಿ, ಬೇರೆ ಹಾಕಿ ಅಂತ ಇರ್ಬೋದು. ತುಂಬಾ ದಿನ ಆಯ್ತು, ನಾನು DP ಚೇಂಜ್ ಮಾಡಿಲ್ಲ. ಮಾಡೋಣ ಅನ್ಕೊಳ್ತೀನಿ, ಬಟ್ ಆಗ್ತಾ ಇಲ್ಲ. ಯಾರೋ ನಿಮ್ಮನ್ನ ತುಂಬಾ ಇಷ್ಟಪಡೋರು ನಿಮ್ಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸೆನ್ಸೆಕ್ಸ್ ಅಲ್ಲಿ ಸಾಕಷ್ಟು ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. G ಲೆಟರ್ ಏನು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. XYZ ಅಂತ ಕೂಡ ಕೇಳಿಸ್ತಿದೆ. WNNGOMG NG ವಿಂಗ್ ಫಾಲ್. ಗೌಹಟ್ಟಿ ಅಂತ ಕೂಡ ಕೇಳಿಸ್ತಾ ಇದೆ. ಇನ್ನ ಒಂದು ಊರು ಇಲ್ಲಿ ಬರ್ತಾ ಇದೆ, ನೆನಪಿಗೆ ಬರ್ತಾ ಇಲ್ಲ ಹೇಳೋದಕ್ಕೆ. ನೇಪಾಳ್. ಯಾವುದೋ ಒಂದು ವಿಚಾರಕ್ಕೆ ನೋ 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 ಅಂತ ಇದೆ. ರಾಂಗ್, ಏನೋ ಒಂದು ರಾಂಗ್ ಮಾಹಿತಿ, ತಪ್ಪು ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀರೋ ತಿಳ್ಕೊಳ್ತಿದ್ದೀರೋ ಗೊತ್ತಿಲ್ಲ. ಅದ್ರ ಬಗ್ಗೆ ನೋ ನೋ ಅಂತ ಇದೆ. ಮೇ ಬಿ ನಾನು ಹೇಳೋ ಮಾಹಿತಿ ಯಾವ್ದಾದ್ರು ನಿಮ್ಗೆ ತಪ್ಪು ಸುಳ್ಳು ಅಂತ ಅಂದ್ರೆ ಅದನ್ನ ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಟ್ಬಿಡಿ. ಮಿಸ್ಟರ್ ಜೂನಿಯರ್ ಅಂತ ಕೇಳಿಸ್ತಿದೆ. ಮಿಸ್ಟರ್ ಜಯಲಕ್ಷ್ಮಿ ಅಂತ ಇದೆ ಇಲ್ಲಿ. ಓಕೆ, ಯಾರಿಗೋ ನೋಟಿಸ್ ಬರುತ್ತೆ, ಮೆಮೊ ನೋಟಿಸ್ ಬರುತ್ತೆ ಅನ್ನುವಂಥದ್ದು ಇದೆ. ಯಾವ್ದೋ ಒಂದು ರಿಂಗ್ ಟೋನ್ ಬ್ಯಾನ್ ಆಗತ್ತೆ ಅಂತ ಇದೆ. ಯಾಕೆ ರಿಂಗ್ ಟೋನ್ ಬ್ಯಾನ್ ಮಾಡ್ತಾರೆ ಗೊತ್ತಿಲ್ಲ. ST ಇದೆ ಅಲ್ಲ, ಕ್ಯಾಸ್ಟಿಗೆ ಸಂಬಂಧಪಟ್ಟಂಗೆ ಏನೋ ಒಂದು ಕ್ಯಾನ್ಸಲೇಷನ್ ಬರುತ್ತೆ ಅನ್ನುವಂಥದ್ದು ಇದೆ. ಗೊತ್ತಿಲ್ಲ ಏನು ಅಂತ ಆ ಥರದ್ದು. ಓಕೆ, ಯಾರೋ PUCಲಿ ಡುಮ್ಕಿ ಹೊಡೆದವರು ಏನೋ PC ಪೋಸ್ಟಿಗೆ ಆಯ್ಕೆ ಆಗ್ತಾರೆ ಅನ್ನುವಂಥದ್ದು ಇದೆ. ಆಗ್ಬಿಟ್ರೆ ನಂಗೆ ಗಿಫ್ಟು ಅಂತ ಯಾರೋ ಹೇಳ್ತಿದ್ದಾರೆ. ಸೊ ನಿಮ್ಮ ದೇಹದ ಬಲ್ಜ್ ಎಲ್ಲ ಕಡಿಮೆ ಆಗತ್ತೆ ಅನ್ನುವಂಥದ್ದು ಇದೆ ವಿತೌಟ್ ಎಕ್ಸರ್ಸೈಸ್. ಮಧ್ಯಪ್ರದೇಶ್, ನೇಪಾಳ್, UP, ಡಚ್, ಡೆಲ್ಲಿ, ಕೋಲ್ಕತ್ತಾ, ವೆಸ್ಟ್ ಬೆಂಗಾಲ್,
ಒಡಿಸ್ಸಾ, ಲಾಹೋರ್, ಲಜ್ಪತ್ ಸಮಥಿಂಗ್, ಮೇಘಾಲಯ, ತಿರುವನಂತಪುರ, ಕಾಶಿ, ಕೊಲ್ಹಲ್ಲಾಪುರಂ, ಈ ಥರದ್ದೇನೋ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸುತ್ತೆ ಅನ್ನುವಂಥದ್ದು ಇದೆ. ಯಾರೋ ಜೈಲಿಗೆ ಹೋಗ್ತಾರೆ, ಮಿನಿಸ್ಟರ್, ರೆವಿನ್ಯೂ ಮಿನಿಸ್ಟರ್ ಜೈಲಿಗೆ ಹೋಗ್ತಾರೆ, ಮನಿ ಮಿನಿಸ್ಟರ್ ಜೈಲಿಗೆ ಹೋಗ್ತಾರೆ ಅಂತ ಇದೆ ಇಲ್ಲಿ. ಏನೋ ಒಂದು ಲವ್ವಿಗೆ ನೋ ಅಂತ ಹೇಳ್ತಾರೆ, ಯಾರೋ ಪ್ರಪೋಸ್ ಮಾಡಿದ್ರೆ ಯಾರೋ ನೋ ಅಂತ ಹೇಳ್ತಾರೆ ಅನ್ನುವಂಥದ್ದು ಇದೆ. ಮತ್ತೆ ಇದು CN ಚಾನಲ್ ಇದೆ ಅಲ್ಲ, ನ್ಯೂಸ್ ಚಾನಲ್, ಅದಕ್ಕೆ ಏನೋ ಒಂದಷ್ಟು ಸೆನ್ಸೇಷನಲ್ ನ್ಯೂಸ್ ಏನೋ ರಾಂಗ್ ಮಾಹಿತಿ ಕೊಟ್ಟು ಅದಕ್ಕೆ ಒಂದಷ್ಟು ಕೇಸ್ ಆಗತ್ತೆ ಅನ್ನುವಂಥದ್ದು ಇದೆ. ಇನ್ನ ಹೆಚ್ಚಿನ ಕೇಸ್ ಆಗತ್ತೆ ಅಂತ. ಯುಪಿ 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 ನೋ ಯುಪಿ ನೋ ಡಿಪಿ ಸಮಥಿಂಗ್ ಏನೋ ಯುಪಿಗೆ ಮತ್ತೆ ನೋಗೆ ಇದೆ, ರಾಂಗ್ ನೋ ಅಂತ ಇದೆ. ಓಕೆ, ತುಂಬಾ ಮೆಸೇಜಸ್ ಇದೆ ಎಲ್ಲ ರಾಜಕೀಯವಾಗಿ. ರಾಜ್ಯಗಳಲ್ಲಿ ಕೋಲಾಹಲಗಳು, ದುಂಬಿಗಳು ಜಾಸ್ತಿ ಆಗುತ್ತೆ ಅಂತಾನು ಇದೆ. ಅದನ್ನ ನಾವು ಒಂಚೂರು ಎಚ್ಚರಿಕೆಯಿಂದ ಇರೋಣ. ಓಕೆ, ನಿಮ್ಮ ಎಕ್ಸ್ ಮ್ಯಾರೇಜ್ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಎಕ್ಸಿಗೆ ಮ್ಯಾರೇಜ್ ಆಗಿಲ್ಲ ಅಂತಾನೂ ಇದೆ. ನೋ ತಮಿಳ್ನಾಡು ನೋ ಅಂತ ಏನೋ ಕೇಳಿಸ್ತಿದೆ. ಯಾರೋ ಎಲ್ಲೋ ಹೋಗಿ ಸೆಟ್ಲ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಮೇ ಬಿ ಅವರು ಮಾನ್ಸೂನ್ ವೆದರ್ ಇರುವಂತ ಊರಿಗೆ ಹೋಗುವಂತ ಸಾಧ್ಯತೆ. MRJNQWXMUSTMKDPCNS WGNNOL. ಸೊ ಹೇಳೋದ್ ಮರ್ತೆ, ಈ ಲೆಟರ್ಸ್ ಅಲ್ಲಿ ನಿಮ್ ಲವರ್ ಲೆಟರ್ ಕೂಡ ಇರಬಹುದು. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಓಕೆ, ಈಗ SR ನೋ ನೋಡೋಣ. 3 ಸತಿ SR ನೋ ಶಫಲ್ ಮಾಡ್ತೀನಿ. ಸೊ ನೀವು ಆಯ್ಕೆ ಮಾಡ್ಕೊಳ್ಳಿ 3 ಕ್ವಶನ್ನ. ಓಕೆ, ಮೊದಲನೇದು ಮೇ ಬಿ ಆಗಬಹುದು, ಇಲ್ಲ ಅಂದ್ರೆ ಇಲ್ಲ, ನೋ ಗ್ಯಾರಂಟಿ. ಎರಡನೇದು ಎಷ್ಟು ಪಟ್ಟಂತ ಬಂದ್ಬಿಟ್ಟು ಆಸ್ಕೆ ಫ್ರೆಂಡ್ ಅಂತ ಇದೆ. ನಿಮ್ ಫ್ರೆಂಡ್ ಅನ್ನು ಕೇಳಿ ನಿರ್ಧಾರ ತಗೊಳ್ಬೇಕಂತೆ. ಮೂರನೇದು ಕೂಡ ಮೇ ಬಿ, ಗ್ಯಾರಂಟಿ ಇಲ್ಲ, ಆದ್ರೆ ಆಗಬಹುದು, ಇಲ್ಲ ಅಂದ್ರೆ ಇಲ್ಲ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೀವನ ಚೆನ್ನಾಗಿದೆ, ಇನ್ ಮುಂದೆ ಚೆನ್ನಾಗಿರಿ. ಆದ್ರೆ ಪ್ರಾಕೃತಿಕ ವಿಕೋಪಗಳು ಜಾಸ್ತಿ ಇದೆ, ಏರುಪೇರು ಜಾಸ್ತಿ ಆಗತ್ತೆ ವಾತಾವರಣದಲ್ಲಿ. ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನ ವಹಿಸಿ. ಪ್ರಳಯ ಆಗೋದ್ರಲ್ಲಿ ಇದೆ, ಟ್ರೈನ್ ಅಪಘಾತ ಆಗೋದ್ರಲ್ಲಿ ಇದೆ. ಓಕೆ, ಒಂಚೂರು ಎಚ್ಚರಿಕೆಯನ್ನ ವಹಿಸಿ. ಟೇಕ್ ಕೇರ್.